ಇಂಥ ದುರಿತ ಕಾಲದಲ್ಲಿ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಹೇಳಿಕೆ ಆಘಾತಕಾರಿ. ರಾಜಕೀಯ ಮೀರಿ ಒಂದಾಗಬೇಕಾದ ಕಾಲ ಇದು. ಭಾರತದಲ್ಲಿ ಮುಸ್ಲಿಮರಿಗೆ ತೊಂದರೆ ಆಗ್ತಾ ಇದೆ, ಅದೇ ಕಾರಣಕ್ಕೆ ದಾಳಿಯಾಗಿದೆ ಅಂತಾರೆ ರಾಬರ್ಟ್ ವಾದ್ರಾ. ದೇಶದ ಅಲ್ಪಸಂಖ್ಯಾತರಿಗೆ ತಾವು ಸುರಕ್ಷಿತರಲ್ಲ ಅನ್ನುವ ಭಾವನೆ ಬಂದಿದೆಯಂತೆ. ಅದಕ್ಕೆ ಪಹಲ್ಗಾಮ್ನಲ್ಲಿ ಧರ್ಮ ಗುರುತಿಸಿ ಹೊಡೆದ್ರಂತೆ. ಹಿಂದೂ ಮುಸ್ಲಿಂ ವಿಭಜನೆಯಾಗಿರುವ ಕಾರಣಕ್ಕೆ ಈ ಭಯೋತ್ಪಾದಕ ದಾಳಿಯಾಗಿದೆ ಅಂತಾರೆ ರಾಬರ್ಟ್ ವಾದ್ರಾ. Disbelief. I feel that whenever in a country there's communal issues, people feel vulnerable, there's a division, and we see that in our country, that why are the minorities, again I'll be speaking about them, when I spoke about them 2 weeks back, and I see that the minorities are sidelined. When they are praying, they are not allowed to pray on the roofs of their homes. If they are in abundance praying on a Friday or Thursday or Friday, and there's a spillover on the road, they are stopped. I have a कांग्रेस पार्टी के राष्ट्रीय अध्यक्ष कहते हैं कि हम सरकार के साथ हैं, और नेहरू गांधी परिवार के रॉबर्ट वाड्रा जी क्या कहते हैं कि इसका कारण के पीछे जाना चाहिए. ये वही भाषा है जो आतंकवादी हमेशा इस्तेमाल करते हैं अपने आतंकवाद को कहीं ना कहीं जस्टिफाई करने के लिए. रॉबर्ट वाड्रा जी के बयान से यह स्पष्ट दिखता है कि ऐसे घिनौनी घटना पे, जो आतंकवादी घटना है जिसपे देश एक है, देश को एक होना चाहिए, वहां पर वो राजनीति करना चाहते हैं. कांग्रेस पार्टी की कहीं ना कहीं इसमें प्रश्न उठते हैं कांग्रेस पार्टी पर कि क्या इनकी ये दोहरी राजनीति है. एक तरफ उनके राष्ट्रीय अध्यक्ष कुछ कहते हैं, दूसरी तरफ रॉबर्ट वाड्रा जी जो नेहरू गांधी परिवार के हैं, सदस्य हैं, वो एक अलग बात कह रहे हैं. और तीसरी बात, किस प्रकार का न्याय ये मानते हैं वो कर रहे हैं उन लोगों के साथ जिनके साथ ये हादसा हुआ है, जहां पर आतंकवादियों ने बेरहमी से धर्म पूछते हुए एक एक करके इन लोगों को गोली मारी है. मुझे लगता है कांग्रेस पार्टी की स्पष्टीकरण तुरंत आनी चाहिए और रॉबर्ट वाड्रा जी को इस पर माफी मांगनी चाहिए. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ನಿಮಗೆ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ರಾಜೀವ್ ನಿವೃತ್ತ ವಿಂಗ್ ಕಮಾಂಡರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೌಲಾನಾ ಸಾಹುಲ್ ಹಮೀದ್ ಜಾಯ್ನ್ ಆಗ್ತಾರೆ. ನಾಗರಾಜ್ ಯಾದವ್ ಅವರ ಪ್ರತಿಕ್ರಿಯೆಯನ್ನೇ ಮೊದಲಿಗೆ ತೆಗೆದುಕೊಳ್ತೀನಿ. ನಾಗರಾಜ್ ಯಾದವ್ ಅವರೇ, ಸ್ವಲ್ಪ ಹೊತ್ತಿಗೆ ಮುಂಚೆ ಅಂದ್ಕೊಳ್ತಾ ಇದ್ದೆ ರಾಬರ್ಟ್ ವಾದ್ರಾಗ್ ನೀವು ಹೇಳ್ತಿರೋ ನಾನು ಹೇಳಲ್ಲ ಅಂತ. ನಾನು ಹೇಳಿದ್ದೀನಿ, ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಇಲ್ಲಿ ರಾಬರ್ಟ್ ವಾದ್ರಾ ಆಗಲಿ ನಾಗರಾಜ್ ಹೇಳಿಕೆ ಆಗಲಿ ಪ್ರಸ್ತುತ ಅಲ್ಲ. ನಾನು ಹೇಳ್ತಾ ಇರ್ತೇನೆ, ನಾವು ವಿಚಾರ ಹೇಳ್ತೀನಿ ಕೊಡಿ. ಪ್ರಸ್ತುತ ಅಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಒಂದು ನಿಮಿಷ, ನಾನು ಮುಗಿಸ್ತೀನಿ ಸರ್. ಐ ಕಮ್ ಹಿಯರ್ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ಕಾಂಗ್ರೆಸ್ ಪಾರ್ಟಿ. ಹೇಳಿ ಹೇಳಿ. ಯಾವುದೇ ವೈಯಕ್ತಿಕ ಹೇಳಿಕೆಗಳನ್ನು ನಾನು ಸಮರ್ಥಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ. ಆದರೆ ಒಂದು ತಿಳ್ಕೋಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಎಮರ್ಜೆನ್ಸಿಯಾಗಿ ನಾವು CWC ಮೀಟಿಂಗ್ನ ಮಾಡಿ ದೇಶದ ಜೊತೆ ಇರ್ತೇವೆ, ಪ್ರಧಾನಮಂತ್ರಿಗಳು ಸರ್ಕಾರದ ಜೊತೆ ನಡ್ತೀವಿ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಷ್ಟ್ರ ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಮೇಲೆ ಇದೆ ಅಂತ ಹೇಳ್ತೀವಿ. ನಾವು ಕೈಗೆ ಜೋಡಿಸ್ತೀವಿ, ಯಾಕಂದರೆ ದೇಶ ಮೊದಲು ಬರ್ತದೆ, ತದನಂತರ ರಾಜಕೀಯ ಬರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾನು ಹೇಳ್ತಾ ಅವರ ಹೇಳಿಕೆ ಸಮರ್ಥನೆ ಮಾಡಿಕೊಳ್ಳಿ. ನಾನು ಇಲ್ಲಿ ಬಂದಿರತಕ್ಕಂಥ CWC ಅಲ್ಲಿ ತಗೊಂಡಂತ ನಿರ್ಣಯಗಳನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಬಂದಿದ್ದೇನೆ. ರಾಬರ್ಟ್ he has to reconsider what he has done, what he has said. ಆದರೆ ಒಂದು ಮಾತ್ರ ಅಲ್ಲಿ ಸತ್ಯ, ಒಂದು ನಿಮಿಷ, ಆದರೆ ಒಂದು ತಿಳ್ಕೊಳ್ಳಿ, ಅವ್ರು ಹೇಳಿರ್ತಕ್ಕಂಥ ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಕೋಮುವಾದ ಬಗ್ಗೆ ಪ್ರತಿಪಾದನೆ ಮಾಡಿರ್ಬೋದು. ದಟ್ ಕೆನಾಟ್ ಬಿ ಎ ಜಸ್ಟಿಫಿಕೇಶನ್ ಫಾರ್ ಟೆರರಿಸ್ಟ್ ಅಟ್ಯಾಕ್ ವಿಚಾರ ಹೇಳ್ತೀನಿ. ಇವೆರಡೂ ಕೂಡ 2 ಡಿಫ್ರೆಂಟ್ ಮ್ಯಾಟರ್ಸ್ನ ಮಾತು ಹೇಳ್ತಾ ಇದ್ದೀನಿ. ಬಿಕಾಸ್ ದೆರ್ ಈಸ್ ಎ ಡಿಸ್ಟರ್ಬೆನ್ಸ್ ಇನ್ ನಮ್ಮ ಭಾರತ ದೇಶದಲ್ಲಿ, ಭಾರತದ ನೆಲದಲ್ಲಿ ನಿಜವಾಗ್ಲೂ ಕೂಡ ಹಿಂದೂ ಮುಸಲ್ಮಾನರಿಗೆ ಇರ್ತಕ್ಕಂಥ ಅಂತರವನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲರೂ ಖಂಡಿಸಬೇಕು. ನಾವೆಲ್ಲರೂ ಮಾನವೀಯತೆಯಿಂದ ಬದುಕಬೇಕು. ಅದೇ ನಮ್ಮ ದೇಶದ ಮಣ್ಣಿನ ಗುಣ. ನಮ್ಮ ಈ ದಾಳಿಗೆ
ದಾಳಿಗೆ ಕಾರಣ ಆಯ್ತಾ ಅನ್ನೋದಷ್ಟೇ ಪ್ರಶ್ನೆ ನಾನು. ಇಲ್ಲ. I will not agree with that. As a Congress spokesperson, I will say that Congress will not make any statements like that. We will condemn this act. ಒಂದು ನಿಮಿಷ ಮುಗಿಸ್ತೀನಿ ಸರ್. ನಿಮ್ಮ ರಾಬರ್ಟ್ ವಾಡ್ರಾ ಹೇಳಿಕೆಯಿಂದ AICC ತನ್ನನ್ನು ತಾನು ದೂರ ಮಾಡಿಕೊಂಡಿಲ್ಲ. ರಾಬರ್ಟ್ ವಾಡ್ರಾ ಪ್ರಿಯಾಂಕಾ ಗಾಂಧಿಯವರ ಪತಿ, ಸೋನಿಯಾ ಗಾಂಧಿಯವರ ಅಳಿಯ, ರಾಹುಲ್ ಗಾಂಧಿಯವರ ಭಾವ ಮತ್ತು ಗಾಂಧಿ ಕುಟುಂಬ ಕಾಂಗ್ರೆಸ್ ಮೇಲೆ ಇರ್ತಕ್ಕಂಥ ಹಿಡಿತದ ಕಾರಣದಿಂದಾಗಿ ರಾಬರ್ಟ್ ವಾಡ್ರಾ ಹೇಳಿಕೆ ಬಗ್ಗೆ ಈಗ ನೀವು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಿದ್ದೀರಿ. ಆದರೆ ಅದನ್ನು ವೈಯಕ್ತಿಕ ಹೇಳಿಕೆ ಅಂತ ಒಂದು ನಿಮಿಷ ಹೇಳ್ತಾ ಇದ್ದೀನಿ. ಗಿವಿಂಗ್ ಎ ಥೆರಾಟಿಕಲ್ ಒಂದು ರೀತಿ ಅದನ್ನ ಥೆರಾಟಿಕಲ್ ಮಾನ್ಯ ಪ್ರಶಾಂತ್ ಅವರೇ, ನಾನು ಹೇಳ್ತೇನೆ ಅವರು ಯಾವ ಅರ್ಥದಲ್ಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಕಾಂಗ್ರೆಸ್ ಪಕ್ಷ ಏನೇ ಅರ್ಥದಲ್ಲಿ ನೋಡ್ತಾ ಇದ್ದೆ ವಿಚಾರನ ಅಂತಕ್ಕಂಥ ನಾನು ಅರ್ಥ ಮಾಡೋದು ನೋಡಿದಂದ್ರೆ, ಈ ದೇಶದಲ್ಲಿ ಯಾವುದೇ ಭಯೋತ್ಪಾದನೆ ಚಟುವಟಿಕೆಗಳು ನಡೆದ್ರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕಾಂಗ್ರೆಸ್ ವಕ್ತಾರನಾಗಲ್ಲ, ಭಾರತೀಯನಾಗಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕಾರಣಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಇಂಥದ್ದು ಕಾರಣ, ಅದು ಬರ್ತೀನಿ. ನಾನು ನಿಮ್ಮನ್ನು ಕೇಳ್ತೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ಅವರ ಒಪಿನಿಯನ್ ನೀವು ಒಪ್ತೀರಾ ಅಂತ ಕೇಳ್ತಾ ಇದ್ದೀನಿ. ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಭಾರತದಲ್ಲಿ ಹಿಂದೂ ಮುಸ್ಲಿಂ ವಿಭಜನೆ ಆಗಿದೆ, ಮುಸ್ಲಿಮರಿಗೆ ಅಭದ್ರತೆಯ ಭಾವನೆ ಇದೆ. ಆ ಕಾರಣಕ್ಕಾಗಿ ಹಿಂದೂಗಳು ಯಾರು ಅಂತ ಹುಡುಕಿ ಪಹಲ್ಗಾಮ್ನಲ್ಲಿ ಕೊಂದ್ರು ಅನ್ನುವುದನ್ನು ತಾವು ಒಪ್ತೀರಾ ಅಂತ ಕೇಳ್ತಾ ಇದ್ದೀನಿ ನಾನು. ಕೊಂದಿರ್ತಕ್ಕಂಥದ್ದು ಯಾರು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಹಿಂದೂಗಳನ್ನ ಕೊಲ್ಲಿ ಅಥವಾ ಮುಸಲ್ಮಾನರನ್ನ ಕೊಲ್ಲಿ, ಭಾರತೀಯರನ್ನ ಕೊಲ್ಲಿದ್ರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ಸ್ ಅ ಟೈಮ್ ದಟ್ ವಿ ಟೇಕ್ ಬ್ಯಾಕ್ ದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕದ ಹೇಳ್ತೀನಿ. ಇದನ್ನೇ ಉಪಯೋಗಿಸ್ಕೋಬೇಕಾಗ್ತದೆ. ಇಡೀ ದೇಶ ಒಂದಾಗಿ POK ತಗೊಳ್ತಕ್ಕಂಥ ಸ್ಥಿತಿ ಹತ್ರ ಬಂದಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ರಾಬರ್ಟ್ ವಾಡ್ರಾ ಭಾಷೆಯಾಗ ಅವ್ರು ಹೇಳ್ತಾ ಇರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಆಂತರಿಕ ವಿಚಾರಗಳಲ್ಲಿ ಮಾತಾಡಿದಾಗ ಹಿಂದೂ ಮುಸ್ಲಿಂ ಸಮಸ್ಯೆಗಳಿರ್ತಕ್ಕಂಥದ್ದಕ್ಕೆ ಅದು ಈ ಸರ್ಕಾರಗಳ ಅಧಿಕಾರ ಬಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು ಕಾರಣ ಅಂತ ಹೇಳ್ತಾ ಇದೀವಿ. ಆದರೆ ದಟ್ ಶುಡ್ ನಾಟ್ ಬಿ ಎ ರೀಸನ್ ಫಾರ್ ಅ ಟೆರರಿಸ್ಟ್ ಅಟ್ಯಾಕ್ ಇನ್ ದಿಸ್ ಪ್ಲೇಸ್ ಅಂತ ವಿಚಾರನ ಸ್ಪಷ್ಟವಾಗಿ ಹೇಳ್ತೀವಿ. ಆದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಲಿ ತಗೊಂಡಿರೋ ತೀರ್ಮಾನಗಳು ಮೈ ಡಿಯರ್ ಫ್ರೆಂಡ್ ನಾಗರಾಜ್ ಯಾದವ್, 1989ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕಾಶ್ಮೀರಿ ಪಂಡಿತರ ನರಮೇಧ ನಡೀತಲ್ರಿ, ಅವಾಗ ಯಾವ ಮುಸ್ಲಿಮರನ್ನ ಕೀಳಾಗಿ ನಡೆಸಿಕೊಳ್ಳಲಾಗಿತ್ತು ಭಾರತದಲ್ಲಿ? ಈಗ ನೂರಾರು ಕಾಶ್ಮೀರಿ ಪಂಡಿತರನ್ನ ಕೊಂದು 5 ಲಕ್ಷ ಪಂಡಿತರನ್ನ ಉಟ್ಟು ಬಟ್ಟೆ ಮೇಲೆ ಬಿಡಿಸಲಾಯ್ತಲ್ರಿ, ಮನೆ ಮಠ ಬಿಟ್ಟು ಹೊರಗಡೆ ಕಳಿಸಲಾಯ್ತಲ್ರಿ. ಯಾವ ವಿಭಜನೆ ಇತ್ತು ದೇಶದಲ್ಲಿ? ನೀವು ಒಂದು ಪ್ರಬುದ್ಧ ಚಾನೆಲ್ನ ಆಂಕರ್ ಆಗಿದ್ರಿ, ನಾನೊಂದು ರಾಷ್ಟ್ರೀಯ ಪಕ್ಷದ ವಕ್ತಾರನಾಗಿದ್ದೀನಿ. ನಾವು ಏನಾಯ್ತು 80ರ ದಶಕದಲ್ಲಿ ಮಾತಾಡ್ತೀವೋ, ಏನ್ ಮಾಡಬೇಕು, ಹೇಗೆ ನಮ್ಮ ನಾಗರಿಕನ ಸೇವೆ ಮಾಡಬೇಕು ಹೇಳ್ಬೇಕು. ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ದ ಪಾಸ್ಟ್ ಹಿಸ್ಟ್ರಿ. ಬಟ್ ಐ ಆಮ್ ಟೆಲಿಂಗ್ ಯು how to spend my time. No, it's my time. You are wasting my time by talking about this. You want to do politics out of it. You want to pity ಸಣ್ಣತನವನ್ನ ನೀವು ಪ್ರದರ್ಶನ ಮಾಡಕ್ಕೆ ಹೋಗ್ಬೇಡಿ. ನೀವು ಉತ್ತಮವಾಗಿರ್ತಕ್ಕಂಥ ಜರ್ನಲಿಸ್ಟ್ ಅನ್ನು ಗೊತ್ತಿರೋ ಕಾರಣ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಡೆದಂತಹ ನಮ್ಮ ಅಣ್ಣ ತಮ್ಮಂದ್ರು ಕೊಲೆ ಆದಾಗ ನಾವು ಯಾವುದನ್ನ ಮಾತಾಡ್ಬೇಕಾದ್ರೆ ರಾಜಕಾರಣ ಮಾತಾಡಬೇಕಾ? ನೀವು ರಾಜಕಾರಣಿ ಸಾಧ್ಯ ಆಗ್ತದೆ. ಟುಡೇ ಐ ಆಮ್ ಸಿಟಿಂಗ್ ಹಿಯರ್, ವರ್ಕಿಂಗ್ ಕಮಿಟಿ ತೀರ್ಮಾನ, ನಾವು ಸರ್ಕಾರದಾಗಿರ್ತೀವಿ, ದೇಶದ ಜೊತೆಗಿರ್ತೀವಿ ಅಂತಂದಾಗ ಅದನ್ನ ನೀವು ಸ್ವಾಗತ ಮಾಡಬೇಕೆ ಹೊರತು ಸಣ್ಣತನವನ್ನು ನೋಡಿಕೊಂಡು 80ರ ಹಿಂಗಾಯ್ತು, ರಾಜೀವ್ ಗಾಂಧಿ ಇದಾಯ್ತು, ಯಾವ ತರ ರಾಜಕಾರಣ ಯೋಚನೆ ಮಾಡ್ತೀರಿ? ಯು ಶುಡ್ ನಾಟ್ ಗಿವ್ ರೂಮ್ ಫಾರ್ ಎನಿ ಪಾಲಿಟಿಕ್ಸ್. ಈವನ್ ಎ ಪೊಲಿಟಿಷಿಯನ್ ಡಸ್ ಪಾಲಿಟಿಕ್ಸ್, ಯು ಶುಡ್ ಕಂಡೆಮ್ ಇಟ್ ಆಸ್ ಜರ್ನಲಿಸ್ಟ್. ಟುಡೇ ಯು ಆರ್ ಗಿವಿಂಗ್ ರೂಮ್ ಫಾರ್ ಪೊಲಿಟಿಷಿಯನ್ಸ್ ಟು ಕಂಡೆಮ್ ಮಾಡೋದಕ್ಕೆ ಡಿಬೇಟ್ ಮಾಡ್ತಾ ಇದ್ದೀನಿ. ಕಂಡೆಮ್ ಮಾಡೋದಕ್ಕೆ ಡಿಬೇಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ನಡೆದಿರತಕ್ಕ ಭಾರತದಲ್ಲಿ 26 ಜನ ಸತ್ತಿದ್ದಾರಲ್ಲ, ನನ್ನ ಅಣ್ಣ ತಮ್ಮಂದ್ರು, ನನ್ನ ತಂದೆ ತಾಯಿಗಳು, ನಮ್ಮ ಮನೆ ಕುಟುಂಬ ಸದಸ್ಯರ ಆಲೋಚನೆ ಮಾಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಿಲ್ಲವಾಗಿರ್ತದೆ. ಭಾರತದಲ್ಲಿ ಯಾವ ಸಮುದಾಯವನ್ನು ಯಾವ ವರ್ಗವನ್ನು ಇನ್ನು ಒಬ್ಬರಿಗಿಂತ ಕೀಳಾಗಿ ಇನ್ನೊಬ್ಬರನ್ನ ನಡೆಸಿಕೊಳ್ಳಲಾಗ್ತಾ ಇಲ್ಲ. ಹಾಗೆ ನಡೆಸಿಕೊಂಡ ಕಾರಣಕ್ಕಾಗಿ ಬಂದೂಕು ಇಟ್ಕೊಂಡು ಅಮಾಯಕರನ್ನ ಗುಂಡು ಹೊಡೆದು ಕೊಲ್ಲುವ ಅಧಿಕಾರ ಇದ್ರೆ ಆ ಅಧಿಕಾರ ಮೊದಲಿಗೆ ಕಾಶ್ಮೀರಿ ಪಂಡಿತರಿಗಿತ್ತು. ಕಾಶ್ಮೀರಿ ಪಂಡಿತರಿಗೆ ಇವತ್ತಿಗೂ ಅಧಿಕಾರ ಇದೆ. ಯಾಕಂದ್ರೆ ಅವರ ಮನೆಯಿಂದ ಅವರನ್ನ ಉಟ್ಟ ಬಟ್ಟೆ ಮೇಲೆ ಓಡಿಸಿದ್ದಾರೆ. ಒಬ್ಬ ಕಾಶ್ಮೀರಿ ಪಂಡಿತ ಅದು ಮಾತಾಡದೆ ಆದ್ರೆ ಹಿಂದೂಗಳ ಎಷ್ಟು ಅಧಿಕಾರಕ್ಕೆ ಬಂದ್ರಲ್ಲ ಅವ್ರು ವಾಪಸ್ ತಗೊಂಡು ಇಡಬೇಕಾಯ್ತು. ಎಷ್ಟೆಲ್ಲ ಪಂಡಿತರನ್ನ ವಾಪಸ್ ತಗೊಂಡು ಇಡ್ಲಿಕ್ಕೆ ಸಾಧ್ಯ ಆಯ್ತು? ನಿಮ್ ಕೈಯಲ್ಲಿ ನೀವು ಅಧಿಕಾರದಲ್ಲಿ ಇದ್ರಲ್ಲ, 11 ವರ್ಷ ಅಧಿಕಾರದಲ್ಲಿದ್ದರೆ ಎಷ್ಟು ಜನ ಪಂಡಿತರಿಗೆ ಅವ್ರ ಜಾಗವನ್ನು ವಾಪಸ್ ಕೊಟ್ಟಿದ್ದೀರಿ? ಎಷ್ಟು ಜನ ಪಂಡಿತ ಅವ್ರ ಆಸ್ತಿಯನ್ನು ಉಳಿಸ್ಕೊಟ್ಟಿದ್ದೀರಿ? ಎಷ್ಟು ಜನ ಪಂಡಿತರಿಗೆ ವಾಪಸ್ ನೆಲೆ ಕಂಡುಕೊಟ್ಟಿದ್ದೀರಿ? ಸರ್ಕಾರ ಆಗ್ಬೇಕು. ಪಂಡಿತರ ಮೇಲೆ ಮಾತಾಡೋದಿದ್ರೆ ನೀವು ಅವರ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಹಿಂದುತ್ವದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಹಿಂದೂಗಳು ರಕ್ಷಣೆ ಮಾಡಿದ ಬಂದ್ರಲ್ಲ, ವಾಪಸ್ ತಗೊಂಡೋಗ್ಲಿ ಆಗ್ಲಿ ನನ್ನ ಕೈಯಲ್ಲಿ 56 ಇಂಚು ಎದೆಗಾರಿಕೆ ಇದೆ ಅಂತ ಹೇಳಿದ್ರಲ್ಲ, ಆ ಎದೆಗಾರಿಕೆ ತೋರಿಸಿ ಇವತ್ತು ನಿಮ್ ಜೊತೆ ನಾವು ಇರ್ತೀವಿ. ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನ ವಾಪಸ್ ತಗೊಳ್ಳುವ ದಿನ ಹತ್ರ ಬಂದಿದೆ. ದಟ್ ಇಸ್ ಮೈ ಸ್ಟ್ಯಾಂಡ್. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಅವರೇ, ಇಂಥ ಚರ್ಚೆಗಳನ್ನು ನೋಡಿದಾಗ ಹಣೆ ಚಚ್ಕೋತಿರಲ್ಲ ನೀವು? ಅವರೇ ಹಣೆ ಚಚ್ಕೊಳಕ್ಕೆ ಆಗಲ್ಲ. ಇದು ಈ ಸಿವಿಲ್ ಸೊಸೈಟಿ, ಪೊಲಿಟಿಕಲ್ ಕ್ಲಾಸ್ ಉದ್ಧಾರ ಆಗೋದಿಲ್ಲ, ಇವರು ಬರೀ ಇಂಥದ್ರಲ್ಲೇ ಮುಳುಗಿರ್ತಾರೆ ಅಂತ ಅನ್ಸುತ್ತಲ್ಲ ನಿಮಗೆ? ಇದು ಹೇಗಿದೆ ಅಂದ್ರೆ, ಭಾರತ ದೇಶ ಒಂದು ಮರ ಅಂತ ಇಟ್ಕೊಂಡ್ರೆ
ಅದನ್ನ ರಕ್ಷಿಸ್ಲಿಕ್ಕೆ ಒಂದು ಗಟ್ಟಿಯಾದ ಒಂದು ಫೆನ್ಸ್ ಅನ್ನು ಕಟ್ಟಿದೀವಿ, ಅದೇ ನಮ್ಮ ಆರ್ಮ್ ಫೋರ್ಸಸ್. ಎಸ್. ಬಟ್ ಮರಕ್ಕೆ ಜಡ ಹಿಡಿದಿದೆ, ಒಳಗಿಂದ ಅದು ಕುಸಿತಾ ಇದೆ. ಹೊರಗೆ ನಾವು ಏನೇ ಫೆನ್ಸ್ ಹಾಕಿದ್ರು, ಎಷ್ಟೇ ದೃಢವಾಗಿದ್ರು ಅದು ಉಪಯೋಗ ಅಲ್ಲ ಅನ್ಸುತ್ತೆ. ನಿಜ. ಮೌಲಾನಾ ಸಾಹುಲ್ ಹಮೀದ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೌಲಾನಾ, ಏನನ್ಸುತ್ತೆ ರಾಬರ್ಟ್ ವಾದ್ರಾ ಹೇಳಿಕೆ? ಇಲ್ಲಿ ರಾಬರ್ಟ್ ವಾದ್ರಾ ಹೇಳಿಕೆ ಅಥವಾ ರಾಜಕೀಯದವರ ಹೇಳಿಕೆ ಪಡ್ಕೊಳ್ಳುವಂತ ಸಮಯ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ದೇಶಕ್ಕೆ ದೊಡ್ಡ ಒಂದು ಒಂದು ದುಃಖದ ಸನ್ನಿವೇಶದಲ್ಲಿ ನಾವಿದ್ದೇವೆ. ದೇಶದ ಭಾರತೀಯರಾದ ನಾವೆಲ್ಲರೂ ಕೂಡ ದುಃಖದ ಸನ್ನಿವೇಶ. ನಿನ್ನೆ ನಡೆದಂತಹ ಒಂದು ಅಮಾನವೀಯ ಘಟನೆಯಿಂದಾಗಿ ನಾವೆಲ್ಲರೂ ಕೂಡ ನಿಜವಾಗಿ ನಿಜವಾದ ಭಾರತೀಯರಾದ ನಾವೆಲ್ಲರೂ ಕೂಡ ಘಾಸಿಗೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಪರಸ್ಪರ ರಾಜಕೀಯ ಪಕ್ಷಗಳು ಆ ಕಡೆ ಈ ಕಡೆ ಕೆಸರೆರಚಾಟ, ಪರಸ್ಪರ ವೈಮನಸ್ಸು, ಮಾತುಗಾರಿಕೆಯಿಂದಾಗಿ ಮತ್ತಷ್ಟು ನಮ್ಮ ದೇಶದಲ್ಲಿ ಅಭದ್ರತೆ ಕಾಡ್ತದೆ ಹೊರತು ಯಾವುದೇ ರೀತಿಯ ಭದ್ರತೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಗೆ ಬೇಕಾಗಿರುವಂತಹದ್ದು ನಮ್ಮ ದೇಶದ ಮೇಲೆ ಆಗಿರೋ ಅಕ್ರಮಕ್ಕೆ ಪ್ರತಿಕಾರ. ಈ ಪ್ರತಿಕಾರ ತೀರಿಸಿಕೊಳ್ಳಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕಾಗಿದೆ. ಪರಸ್ಪರ ಆ ಕಡೆ ಈ ಕಡೆ ಅವರನ್ನು ಇವರು ಬೈಯುತ್ತಾ, ಇವರನ್ನು ಇವರು ದೂಷಿಸ್ತಾ ಇದ್ರೆ ದೇಶದ ಆಂತರಿಕ ಭದ್ರತೆ ಏನಾಗಬೇಕು? ಆಂತರಿಕ ಸಮಸ್ಯೆ ನಮಗೆ ಉಂಟಾಗಿದೆ. ಮೌಲಾನಾ ಸಾಹುಲ್ ಹಮೀದ್ ಅವರೇ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋ ಶಬ್ದ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ವಾ? 2023 ಅಕ್ಟೋಬರ್ 7ನೇ ತಾರೀಕು ಹಮಾಸು ಇದೇ ಘಟನೆಯನ್ನ ಇಸ್ರೇಲಿನ ಒಳಗೆ ಬಂದು ಮಾಡಿದಾಗ ಸಂಭ್ರಮಿಸಿದವರು ಯಾರು ಹಂಗಿದ್ರೆ? 2700 ಸಾವುಗಳು. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಪೂರ್ತಿ. 2700 ಹಮಾಸ್ನವ್ರು ಮಾಡಿದ್ದು ಇದನ್ನೇ ಅಲ್ವಾ? ಅಲ್ಲಿ ಜನ ನೋವಾ ಮ್ಯೂಸಿಕ್ ಫೆಸ್ಟಿವಲ್ ನಲ್ಲಿ ಹಾಡಿ ಕುಣಿದು ಸಂತೋಷ ಪಡ್ತಾ ಇದ್ರು. 540 ಭಯೋತ್ಪಾದಕರು ಆ ಮ್ಯೂಸಿಕ್ ಫೆಸ್ಟಿವಲ್ ಮೇಲೆ ದಾಳಿ ಮಾಡಿದ್ರು. ನಿರಾಯುಧರನ್ನು ಹುಡುಕಿ ಕೊಂದು ಹಾಕಿದ್ರು. 478 ಜನ ನಿರಾಯುಧರನ್ನು ಒಂದೇ ಮ್ಯೂಸಿಕ್ ಫೆಸ್ಟಿವಲ್ ನಲ್ಲಿ ಕೊಂದು ಹಾಕಿದ್ರು ಮೌಲಾನಾ ಹಮೀದ್. ಅದನ್ನ ಸಂಭ್ರಮಿಸಿದವರಿಗೆ ಈ ದಾಳಿಯನ್ನು ಖಂಡಿಸುವ ಯಾವ ಅಧಿಕಾರ ಇದೆ? ಪ್ರತೀಕಾರದ ಮಾತಾಡ್ತಾ ಇದ್ದೀರಿ ನೀವು. ಪ್ರತೀಕಾರದ ಹೆಜ್ಜೆಯನ್ನು ಇಸ್ರೇಲ್ ಇಟ್ಟಾಗ ವಿ ಸ್ಟ್ಯಾಂಡ್ ವಿತ್ ರಫಾ ಅಂತ ಹಾಕೊಂಡ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆಲ್ ಐಸ್ ಆನ್ ರಫಾ ಅಂತ ಹಾಕೊಂಡ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅವರಿಗೆ ಈಗ ಪ್ರತೀಕಾರ ತಗೊಳ್ಳಿ ಅಂತ ಹೇಳೋ ಅಧಿಕಾರ ಇದೆಯಾ? ನೀವು ಇಲ್ಲಿ ಉಂಟಲ್ಲ, ಭಾರತ ಯಾವುದೇ ನಾಗರಿಕರ ಮೇಲೆ ನಡೆಯುವಂತಹ ಯಾವುದೇ ದೌರ್ಜನ್ಯಗಳನ್ನು ಕೂಡ ಯಾವುದೇ ಇರ್ಬೋದು, ಅದು ಪ್ಯಾಲೆಸ್ತೈನ್ ಮೇಲೆ ಆದಂತ ಆಕ್ರಮಣ ಇರಬಹುದು, ನಾಗರಿಕರ ಮೇಲೆ ನಡೆಯುವಂತ ದೌರ್ಜನ್ಯಗಳು ಖಡಾಖಂಡಿತವಾಗಿ ಖಂಡಿಸಲೇಬೇಕಾದಂತಹದ್ದಾಗಿದೆ. ಕಾಶ್ಮೀರ ಘಟನೆ ಹಮಾಸಿ ಕೆಲಸ ಮಾಡಬಾರ್ದಾಗಿತ್ತು, ಹಮಾಸಿ ಕೆಲಸ ಮಾಡಬಾರ್ದಾಗಿತ್ತು ಅಂತ ಹೇಳಿದ ಒಬ್ಬ ಮುಸ್ಲಿಂ ಮುಖಂಡನ ಹೆಸರು ಹೇಳಿ ನನಗೆ. ಆವತ್ತು ಕೂಡ ಯಾರು ಸಂಭ್ರಮಿಸಲಿಲ್ಲ. ಯಾರು ಸಂಭ್ರಮಿಸಿದ್ದಾರೆ? ಯಾರು ಸಂಭ್ರಮಿಸಿರಲಿಲ್ಲ. ಚರ್ಚೆ ಆದಾಗ ಅದನ್ನೆಲ್ಲ ಖಂಡಿಸಿದ್ದಾರೆ. ಆಕ್ರಮಣವಾಗಿರಬಹುದು. ಡಿಬೇಟ್ ಮುಗಿಯೋಷ್ಟರಲ್ಲಿ ಸಂಭ್ರಮದ 100 ಪೋಸ್ಟ್ಗಳನ್ನ ನಾನು ನಿಮಗೆ ಕಳಿಸ್ತೀನಿ. ಅಮಾಯಕ ಯಹೂದಿ, ಐ ಸ್ಟಿಲ್ ನನ್ನ ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೀನಿ. 6 ವರ್ಷದ ಮಗುವನ್ನ ಅತ್ಯಾಚಾರ ಮಾಡಿ ತಲೆ ಕತ್ತರಿಸಿ ಬೆಂಕಿ ಇಟ್ಟೋದ್ರು ಶವಕ್ಕೆ. ಅದನ್ನು ಸಂಭ್ರಮಿಸ್ಲಿಲ್ವಾ? ಅದನ್ನ ಸಂಭ್ರಮಿಸಿದವರಿಗೆ ಇದನ್ನ ಖಂಡನೆ ಮಾಡೋ ಹಕ್ಕಿದೆಯಾ? ಇಷ್ಟೆಲ್ಲ ಆಕ್ರಮಣ ಆಗ್ತಾ ಇದೆಯಲ್ವಾ? ಅಲ್ಲಿ ಮುಗ್ಧ ಜನರು, ಮುಗ್ಧ ಮಕ್ಕಳು, ಮುಗ್ಧ ಮಹಿಳೆಯರು, ಮುಗ್ಧ ಜನರ ಮೇಲೆ ದೌರ್ಜನ್ಯ ಆಗ್ತಾ ಉಂಟು. ಅದ್ರ ಬಗ್ಗೆ ಹಾಗಾದ್ರೆ ಇಲ್ಲಿ ಯಾವ ರೀತಿ ಡಿಬೇಟ್? ಭಾರತ ಪ್ರತೀಕಾರಕ್ಕೆ ನಿಂತ್ಕೊಂಡ್ರೆ ಭಾರತ ಬಿಟ್ಟು ಭಾರತದ ಆ ಕಡೆ ಕೊಂಡೊಯ್ಯುವುದಾದ್ರೆ ಬಹಳಷ್ಟು ಚರ್ಚೆ ಮಾಡ್ಲಿಕ್ಕಿದೆ ಅಜಿತ್ ರವರೇ, ಬಹಳಷ್ಟು ಮಾತನಾಡ್ಲಿಕ್ಕೆ ಇರ್ತದೆ. ಭಾರತ ಈಗ ನಮಗೆ ಇರುವುದು ಕಾಶ್ಮೀರದ ಮೇಲೆ ನಡೆದಂತ ದೌರ್ಜನ್ಯ. ಈ ದೌರ್ಜನ್ಯದ ಬಗ್ಗೆ ನಾವು ಡಿಬೇಟ್ ಮಾಡಬೇಕು. ಮೌಲಾನಾ ಹಮೀದ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಸ್ಪಷ್ಟವಾಗಿದೆ. 200 ಜನ ಹಮಾಸಿ ಬಂದು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಹಮಾಸ್ ಏನನ್ನ ಮಾಡುತ್ತೋ 2 ರಿಂದ 3 ವರ್ಷಗಳಲ್ಲಿ ಅದು ಕಾಶ್ಮೀರದಲ್ಲಿ ರಿಪೀಟ್ ಆಗುತ್ತೆ. ಹಮಾಸ್ ಏನನ್ನ ಮಾಡುತ್ತೋ, ಐಸಿಸ್ ಏನನ್ನ ಮಾಡುತ್ತೋ ಅದು 2 ರಿಂದ 3 ವರ್ಷದಲ್ಲಿ ರಿಪೀಟ್ ಆಗ್ತಾ ಇದೆ ಕಾಶ್ಮೀರದಲ್ಲಿ. ಇದನ್ನ ಹಮಾಸ್ ಮಾಡಿ ತೋರಿಸ್ತೀನಿ ಮಾಡಬಹುದು ಅಂತ, ಅದು ಈಗ ಕಾಶ್ಮೀರದಲ್ಲಿ ರಿಪೀಟ್ ಆಗಿದೆ. ನಾವು ಹಮಾಸ್ ಮಾಡಿದ್ದನ್ನು ಬೆಂಬಲಿಸ್ತೀವಿ, ಇದನ್ನ ವಿರೋಧಿಸ್ತೀವಿ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಮೌಲಾನಾ? ಭಾರತದ ಮೇಲೆ ಪ್ರಯೋಗ ನಡೆಸಲಿಕ್ಕೆ ಇಲ್ಲಿ ಭಾರತದ ಸೈನಿಕರು ಕೈಕಟ್ಟುಕೊಳ್ಳಲಿಲ್ಲ. ಬಲಿಷ್ಠವಾದಂತಹ ಸೈನ್ಯ ನಮ್ಮ ಜೊತೆಯಲ್ಲಿದೆ. ಯಾವುದೇ ಪ್ರಯೋಗಗಳು ಭಾರತದ ಮೇಲೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ.
ಭಾರತದ ಸೇನೆ ಅಷ್ಟು ಬಲಿಷ್ಠವಾಗಿದೆ ಅನ್ನೋ ನಂಬಿಕೆ ವಿಶ್ವಾಸ ನಮಗಿದೆ. ಇಲ್ಲಿ ಯಾವುದೋ ರಾಷ್ಟ್ರವನ್ನು ಕಂಡು ಇಲ್ಲಿ ನಮ್ಮ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬಂದ್ರೆ ಅವರಿಗೆ ನರಕ ತೋರಿಸುವುದಂತೂ ಗ್ಯಾರಂಟಿ. ಆದ್ರೆ ನಾವೀಗ ಇಲ್ಲಿ ಚರ್ಚೆ ಮಾಡ್ತಾ ಇರುವುದು ನಮ್ಮ ಕಾಶ್ಮೀರದ ಸಮಸ್ಯೆ, ಭಾರತದ ಮೇಲೆ ನಡೆಯುವಂತಹ ದೌರ್ಜನ್ಯ, ಆಕ್ರಮಣ, ಅದರ ಬಗ್ಗೆ ಚರ್ಚೆಯಾಗಿದೆ. ಅದರ ಆಚೆ ಹೋಗುವುದಾದ್ರೆ ನಾನು ನಿಮಗೆ ಹೇಳಿದ ಹಾಗೆ ಪ್ಯಾಲೆಸ್ತೇನಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದೆ, ಅಲ್ಲೇ ಮುಗ್ಧ ಮಕ್ಕಳ ಚರ್ಚೆ ಮಾಡ್ಲಿಕ್ಕಿದೆ, ಹಮಾಸ್ ನಾಗರಿಕರ ದಾಳಿ ಮಾಡಿದ್ರೆ ಅದು ಖಂಡನೀಯವಾದಂತಹ ಮಾಡಿದ್ದಾರೆ ಖಂಡನೆ ಅಲ್ಲ 2023 ಅಕ್ಟೋಬರ್ 7 ಬೆಳಗ್ಗೆ ಹಮಾಸ್ ಏನ್ ಮಾಡ್ತು? ಆ ಹಮಾಸ್ ಕಾಶ್ಮೀರದಲ್ಲಿ ಹೋರಾಡ್ತಾ ಇರುವ ಭಯೋತ್ಪಾದಕರನ್ನ ಬೆಂಬಲಿಸಲಿಲ್ವಾ? ನೋಡಿ, ಅದನ್ನೇ ನಾನು ಹೇಳಿದ್ದು. ಅಲ್ಲಿ ನಡೆದಂತ ಆಕ್ರಮಣ, ನಾಗರಿಕರ ಮೇಲೆ ನಡೆಯುವಂತಹ ಆಕ್ರಮಣಗಳಿಗೆ ಯಾವತ್ತೂ ಕೂಡ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಗರಿಕರ ಮೇಲೆ ಎಲ್ಲೆಲ್ಲ ಯಾವ್ದಾವ್ದು ರಾಷ್ಟ್ರಗಳ ಮೇಲೆ ಆಕ್ರಮಣ ಆಗ್ತಾ ಉಂಟು. ಈಗ ರಷ್ಯಾ ಮತ್ತೆ ನಮ್ಮ ಇದು ಅಲ್ಲೆಲ್ಲ ಯುದ್ಧ ಆಗ್ತಾ ಉಂಟು. ಅಲ್ಲೆಲ್ಲ ನಾಗರಿಕರ ಮೇಲೆ ಅಲ್ಲಿ ಪಾಕಿಸ್ತಾನ ಸೇನೆಯ ಸಾಧ್ಯ ಇಲ್ಲ. ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಹೇಳ್ತಾನೆ, ಕಾಶ್ಮೀರದಲ್ಲಿ ಭಾರತ ಸರ್ಕಾರ ನಾಗರಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಹೇಳ್ತಾನ್ರಿ. ನೀವು ಯಾವುದನ್ನ ಪ್ಯಾಲೆಸ್ತೇನಿಗಳ ವಿಷಯದಲ್ಲಿ ಹೇಳ್ತಾ ಇದ್ದೀರೋ ಅದನ್ನ ಕಾಶ್ಮೀರಿಗಳ ವಿಷಯದಲ್ಲಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಹೇಳ್ತಾನೆ. ನೋಡಿ, ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಯಾವ ರೀತಿ ದೌರ್ಜನ್ಯ, ಯಾರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಪಾಕಿಸ್ತಾನದಿಂದ ನಾವು ಕಲಿಬೇಕಾದ ಅಗತ್ಯ ಇಲ್ಲ. ಪಾಕಿಸ್ತಾನ ಯಾವ ಸೇನಾನಿ ಹೇಳಿಕೆನೂ ನಮಗೆ ಅಗತ್ಯನೂ ಇಲ್ಲ. ನಮಗೆ ಇಲ್ಲಿ ಭಾರತದಲ್ಲಿರುವಂತಹ ಮುಸಲ್ಮಾನರು, ಭಾರತದಲ್ಲಿರುವ ಹಿಂದೂಗಳು, ಭಾರತದಲ್ಲಿ ಕ್ರೈಸ್ತರು, ಎಲ್ಲ ಧರ್ಮದವರು ಕೂಡ ಹೊಂದಾಣಿಕೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇದನ್ನು ಕಂಡು ಸಹಿಸ್ಲಿಕ್ಕೆ ಆಗದೆ ಇರುವಂತವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಇಲ್ಲಿ ಜಾತಿ ಬೀಜವನ್ನು ಬಿತ್ತಾ ಇದ್ದಾರೆ. ಅವರ ವಿರುದ್ಧ ಹೋರಾಟ ಮಾಡ್ತಾರೆ. ನಾನು ಹೇಳಬೇಕಾದ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತ ಅಂದ್ಕೊಳ್ತೀನಿ. ಹಮಾಸ್ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಗುಂಪು ಅಂತ ವಾದಿಸುವವರಿಗೆ ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ನರಮೇಧವನ್ನ ವಿರೋಧಿಸುವ ಹಕ್ಕಿಲ್ಲ, ಅವರಿಗೆ ಹಕ್ಕಿಲ್ಲ. ಇಸ್ರೇಲ್ ತನ್ನ ಮೇಲೆ ನಡೆದ ದಾಳಿಗೆ ಪ್ರತೀಕಾರ ಹೇಳಿದಾಗ ಅಯ್ಯೋ ಅಮಾಯಕರು ಸತ್ತೋದ್ರು ಅಂತ ಕಣ್ಣೀರಿಟ್ಟವರಿಗೆ ಈಗ ಭಾರತ ಪ್ರತೀಕಾರ ತೆಗೆದುಕೊಳ್ಳಬೇಕು ಅಂತ ಹೇಳುವ ಅಧಿಕಾರ ಇಲ್ಲ. ಭಾರತ ಪ್ರತೀಕಾರ ತೆಗೆದುಕೊಳ್ಳಬೇಕು ಅಂತ ಹೇಳುವ ಅಧಿಕಾರ ಅಥವಾ ಪ್ಯಾಲೆಸ್ತೇನಿನ ಸಮಸ್ಯೆಗಳನ್ನ ಭಾರತಕ್ಕೆ ನಾವು ಜೋಡಣೆ ಮಾಡೋದು ಬೇಡ. ಇಲ್ಲಿ ಈಗ ನಡೆದಿರುವಂತಹ ಘಟನೆ, ಭಾರತದ ಮೇಲೆ ನಡೆದಿರುವಂತಹ ಆಕ್ರಮಣ, ಇಲ್ಲಿ ನಡೆದಿರುವಂತಹ ಸಾಹುಲ್ ಹಮೀದ್ 7ನೇ ತಾರೀಕು ಅಕ್ಟೋಬರ್ 7, 2023 ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು, ಇಸ್ರೇಲಿನ ಅಮಾಯಕ ನಾಗರಿಕರನ್ನ ಕೊಂದು ಹಾಕ್ತು. 8ನೇ ತಾರೀಕು ಇಸ್ರೇಲ್ ರಿಟಾಲಿಯೇಷನ್ ಶುರು ಮಾಡ್ತು. 9ನೇ ತಾರೀಕು ಬೆಂಗಳೂರಿನ MG ರೋಡ್ನಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ನಿಂತ್ಕೊಂಡ್ರು. 9ನೇ ತಾರೀಕು ಬೆಂಗಳೂರಿನ MG ರೋಡ್ನಲ್ಲಿ ಕ್ಯಾಂಡಲ್ ಹಿಡ್ಕೊಂಡು ನಿಂತ್ಕೊಂಡ್ರು. ಇಸ್ರೇಲ್ ದೌರ್ಜನ್ಯ ಮಾಡ್ತಾ ಇದೆ. ಅಜಿತ್ ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಜಿತ್ ರವರಿಗೆ ಚೆನ್ನಾಗಿ ಗೊತ್ತಿದೆ ಪ್ಯಾಲೆಸ್ತೇನಿನ ಇಸ್ರೇಲಿನ ಸಮಸ್ಯೆ ಏನು, ಎಷ್ಟು ವರ್ಷಗಳ ಸಮಸ್ಯೆ, ಅಲ್ಲಿಯ ಸಮಸ್ಯೆ ಏನೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಭಾರತ ಕಾಶ್ಮೀರದ ಸಮಸ್ಯೆ, ಕಾಶ್ಮೀರ ಅಥವಾ ನಮ್ಮ ಪಾಕಿಸ್ತಾನದ ಸಮಸ್ಯೆ ಅಲ್ಲ, ಅಲ್ಲಿಯ ಸಮಸ್ಯೆಯೇ ಬೇರೆ. ಆ ಸಮಸ್ಯೆಗೆ ಅಲ್ಲಿರುವಂತಹ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಆ ಕಡೆ ಈ ಕಡೆ ಪರಸ್ಪರ ದಾಳಿಗಳು, ಆ ಕಡೆ ಈ ಕಡೆ ಹೊಡೆದಾಟ ಬಡಿದಾಟಗಳು, ಯುದ್ಧಗಳು ನಡೀತಾನೆ ಇದೆ. ಆದ್ರೆ ಭಾರತದಲ್ಲಿರುವಂತ ನಮ್ಮ ಕಾಶ್ಮೀರ, ಅದೇ ರೀತಿಯಲ್ಲಿ ನಮ್ಮ ಚರಿತ್ರ ಈ ರೀತಿ ಅಲ್ಲ. ನರೇಟಿವ್ ಬಿಲ್ಡಿಂಗ್ನ ಷಡ್ಯಂತ್ರಗಳನ್ನು ಬರ್ಸ್ಟ್ ಮಾಡಬೇಕಾಗಿದೆ. ಇವತ್ತಿನ ಅತಿ ದೊಡ್ಡ ಅವಶ್ಯಕತೆ ಅದು, ನರೇಟಿವ್ ಬಿಲ್ಡಿಂಗ್ನ ಷಡ್ಯಂತ್ರಗಳನ್ನು. ಇಸ್ಲಾಮಿಕ್ ಭಯೋತ್ಪಾದನೆಯ ಸ್ವರೂಪ ಪ್ರಪಂಚದ ಪ್ರತಿ ದೇಶದಲ್ಲೂ ಸಮಾನವಾದದ್ದು. ಇಸ್ಲಾಮಿಕ್ ಭಯೋತ್ಪಾದನೆಯ ನೇಚರ್ ಇದೆಯಲ್ಲ, ಅದು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿದೆ. ಅದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲ, ಜಿಯೋಪಾಲಿಟಿಕ್ಸ್ಗೆ ಸಂಬಂಧಿಸಿದ್ದು ಅಂತ ವಾದ ಮಾಡುವ ಮೂಲಕ ದಾರಿ ತಪ್ಪಿಸ್ತಾರೆ. ಇಂಥ ದಾರಿ ತಪ್ಪಿಸುವ ಹೇಳಿಕೆಗಳು ಅನೇಕ ಬರ್ತವೆ. 8:15 ಮಾತಾಡೋಣ ಅದರ ಬಗ್ಗೆ. ಎಸ್ ಮೋಹನ್ ವಿಶ್ವ, 56 ಇಂಚಿನ ಇದೆ, ಏನು ಮಾಡ್ತೀಗ? ಅಜಿತ್, ಅದಕ್ಕಿಂತ ಮುಂಚೆ ನೀವು ನೋಡಿ, ಒಬ್ಬ ತಲೆ ಕೆಟ್ಟ ಮುಟ್ಟಾಳ ಅಯೋಗ್ಯ ಮಾತ್ರ ಈ ರಾಬರ್ಟ್ ವಾದ್ರಾ ರೀತಿಯ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಅದು ವೈಯಕ್ತಿಕ ಹೇಳಿಕೆ. ಆಗ ಒಂದೊಂದು ಪ್ರಶ್ನೆ ಕೇಳಬೇಕು ನಾನು. ಹಿಂದೂಗಳಲ್ಲಿ ಓಟ್ ಪಡ್ಕೊಂಡ್ರೆ ಸರಿ ಇರಬೇಕು.
ನಾನಿದ್ದೀನಿ ಇಲ್ಲಿ. ಪ್ರಶ್ನೆ ಕೇಳಲೇಬೇಕಾ? ಒಂದ್ ನಿಮಿಷ ಕೇಳಿಸ್ಕೊಡ್ರಿ. ವೈಯಕ್ತಿಕ ಹೇಳಿಕೆ ಒಂದು ನಿಮಿಷ ಅಜಿತ್, ಒಂದೇ ನಿಮಿಷ ಕೇಳಿಸ್ಕೋಬೇಕು. please. ಮೋಹನ್ ಕೇಳಿಸ್ಕೋಬೇಕು. ನಾನು ನಾಗರಾಜ್ ಯಾದವ್ ಅವ್ರ ಗಟ್ಸನ್ನು ಅಪ್ರಿಷಿಯೇಟ್ ಮಾಡಿದೆ. ಫಸ್ಟ್ ಫ್ಯಾಮಿಲಿ ಆಫ್ ದ ಕಾಂಗ್ರೆಸ್ಸಿನ ಅಳಿಯ, ಅವರು ಮಾತಾಡಿರೋದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ಮಾತಾಡಿರೋದನ್ನು ನಾವು ಒಪ್ಪೋದಿಲ್ಲ ಅಂತ ಲೈವ್ ಟಿ ವಿ ಡಿಬೇಟ್ನಲ್ಲಿ ಹೇಳ್ತಾರೆ ಅಂದರೆ ಐ ಅಪ್ರಿಷಿಯೇಟ್ ಯು ನಾಗರಾಜ್ ಯಾದವ್, ಐ ಅಪ್ರಿಷಿಯೇಟ್ ಯು. ಪ್ರಶಾಂತ್ ಮುಗುಳ್ನಾಗೆ ಎಸ್. ಹಾಗಾದ್ರೆ ನನ್ನ ಬೇಸಿಕ್ ಪ್ರಶ್ನೆ, ಅವ್ರೇನ್ ಹೇಳಿದ್ರು ವೈಯಕ್ತಿಕ ಹೇಳಿಕೆ ಅದಕ್ಕೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ವೈಯಕ್ತಿಕವಾಗಿ ಇದೇ ರಾಬರ್ಟ್ ವಾದ್ರಾ ಕೇಳಿಸ್ಕೊಂಡ್ರಿ ನೀವೇನ್ ಹೇಳಿದ್ರಿ? ನೀವು ಅಧಿಕಾರ ನಡೆಸ್ತಾ ಇದ್ರಲ್ಲ, ಬಾಯಿ ಇದೆ ಅಂತ ಏನ್ ಬೇಕಾದ್ರೆ ಮಾತಾಡಬಾರ್ದು. You don't believe in countries first. You believe in power. ಸಿಬಿಐ ಇಡಿ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ತೆರಳಬೇಕಾದ್ರೆ ಇಡೀ ಕಾಂಗ್ರೆಸ್ ಪಕ್ಷ What are we debating today? ಏನಕ್ಕೆ ಹೋಯ್ತು? No, what are we debating today? Politically motivated ಕೇಸ್ಗಳು ಇದಕ್ಕೆ ಏನು ಸಂಬಂಧ? ಅವತ್ತು ವೈಯಕ್ತಿಕ ನೆನಪಾಗ್ಲಿಲ್ವಾ? ಅವತ್ತು ವೈಯಕ್ತಿಕ ನೆನಪಾಗ್ಲಿಲ್ವಾ? ಅದು ಅವ್ರ ಪಕ್ಷದ ವಿಷಯ. No, he ಪ್ಲೀಸ್ can't escape. ಒಂದ್ ನಿಮಿಷ. He can't escape. ವಿಷಯಾಧಾರಿತ ಬೆಂಬಲ, ವಿಷಯಾಧಾರಿತ ಬೆಂಬಲ, ವಿಷಯಾಧಾರಿತ ವಿಷಯಾಧಾರಿತ ಡಿಸ್ಟೆನ್ಸ್. ಅಧಿಕಾರಕ್ಕೆ ಬಂದ್ರಲ್ಲ, ಹಿಂದೂಗಳ ರಕ್ಷಣೆ ಮಾಡಲು ಆಗಲಿಲ್ಲ ಅಂತ ಹೇಳಿ ನೈತಿಕ ಹೊಣೆ ಹೊತ್ಕೊಳ್ತಾರ. ಹೇಳಿ ಕೇಳೋಣ, ನೈತಿಕ ಹೊಣೆ ಹೊತ್ಕೊಳ್ತಾರ ಕೇಳೋಣ. ಈ ದೇಶದಲ್ಲಿ ಯೂನಿವರ್ಸಿಟಿ ತಗೊಂಡ್ರಲ್ಲ ನೀವು, ಭಾಷೆ ಸರಿ ಇರಬೇಕು. ರಾಬರ್ಟ್ ವಾದ್ರಾ ಮಾಡ್ಲಿಕ್ಕೆ ಪದ ಇದೆ. ನೀನು ಒಳ್ಳೆ ಮಿಡ್ ಕ್ಲಾಸ್ ಮೇಲೆ ಕುತ್ಕೊಂಡು ಮಾತಾಡ್ದಂಗೆ ಒಪ್ಕೊಳ್ಳೋಕ್ಕಾಗಲ್ಲ. ಸುವರ್ಣ ಟಿವಿ ಉತ್ತರ ಕೊಟ್ಟಿಲ್ಲ. ನನ್ನ ಮಾತಿಗೆ ಜವಾಬ್ದಾರಿ ಹೇಳ್ರಿ. ನೀವು ಮೊದಲೇ ಹೇಳ್ತೀನಿ ಪ್ರಶಾಂತ್ ಅವರೇ, ಇವರು ಹಿಂದೂಗಳು ಎಷ್ಟು ಅಧಿಕಾರಕ್ಕೆ ಬಂದ್ರು, ಇವತ್ತು ಹಿಂದೂಗಳು ಎಷ್ಟು ಕೇಳಿಗಳೇ ಹೊಡಿತಾರಲ್ಲ, ಯಾರಿಗೆ ಜವಾಬ್ದಾರಿ? ರಾಜೀವ್ ನಿವೃತ್ತ ವಿಂಗ್ ಕಮಾಂಡರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಅವರ ಬಹಳ ರಿಲೆವೆಂಟ್ ಮಾತನ್ನ ಒಂದು ಹೇಳಿದ್ರಿ ನೀವು. ಭಾರತೀಯ ಸೇನೆ ಅನ್ನೋದು ಒಂದು ದೊಡ್ಡ ಮರಕ್ಕೆ ಫೆನ್ಸಿಂಗ್ ಇದ್ದಂಗೆ, ಹೊರಗಡೆಯಿಂದ ದಾಳಿ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ, ಒಳಗಡೆನೆ ಗೆದ್ಲು ಹತ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ. ಶತ್ರುವಿನ ಸ್ವರೂಪ ತಿಳಿದುಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಹಮಾಸನ್ನು ಬೆಂಬಲಿಸಿ ಲಷ್ಕರ್ ಎ ತಯ್ಯಬಾನ್ ವಿರೋಧಿಸ್ತೀವಿ ಅಂದರೆ ಅದು ಆಷಾಢಭೂತಿತನ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. Do you agree? Wing Commander Rajiv. I fully agree. ಯಾಕೆಂದ್ರೆ both of them are driven by the same hardcore ideology. Yes. ಹಮಾಸ್ ಯಾರದೋ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆ ಆದರೆ ಲಷ್ಕರ್ ಎ ತೊಯ್ಯಬಾನು ಇನ್ಯಾರದೋ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಘಟನೆ. ಸೊ ಆದ್ರಿಂದ ನಾನು ಒಂದು ನನ್ನ ಯೂಟ್ಯೂಬ್ ಚಾನಲ್, ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೇಳಿದ್ವಿ, ನಮಗಿಂತ ಜಾಸ್ತಿ ಟೆರರಿಸ್ಟ್ ಲರ್ನ್ ಫ್ರಮ್ ಈಚ್ ಅದರ್. ಯಸ್. ಸೊ ಒಂದು ಸಕ್ಸಸ್ಫುಲ್ ಆಪರೇಷನ್ ಏನಾಯ್ತು ಅಕ್ಟೋಬರ್ ಅಲ್ಲಿ ಇನ್ ಇಸ್ರೇಲ್, ನಾವಲ್ಲಿಂದ ಎಷ್ಟು ಲರ್ನ್ ಮಾಡೋದು ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಟೆರರಿಸ್ಟ್ ಅಂತೂ ಲರ್ನ್ ಮಾಡ್ತಾರೆ. ಯಾಕೆಂದ್ರೆ ದೇರ್ ಎಕೋಸಿಸ್ಟಮ್ ಇಸ್ ವೆರಿ ಫ್ಲೆಕ್ಸಿಬಲ್, ಅನ್ಲೈಕ್ ಅವರ್ಸ್. ಸೊ ದೇ ಆರ್ ಕ್ವಿಕ್ ಟು ಅಡಾಪ್ಟ್ and change their techniques. And we have to be more flexible, more nimble, more intelligent to counter them. Unfortunately, as we grow bigger, we become more bureaucratic in nature. ಅದರ ಜೊತೆಗೆ ಇಬ್ಬರ ಹೋರಾಟದಲ್ಲೂ ಮೂಲಭೂತ ವ್ಯತ್ಯಾಸ ಒಂದಿದೆ. ನಾವು ಬದುಕೋದಕ್ಕಾಗಿ ಹೋರಾಡ್ತಾ ಇರೋರು, ಅವ್ರು ಸಾಯೋದಕ್ಕಾಗಿ ಹೋರಾಡ್ತಾ ಇರೋರು. ಇದು ನಾನು ಒಪ್ಪಲ್ಲ. ಯಾಕೆಂದ್ರೆ ಭಾರತ ಸೇನೆಯಲ್ಲಿರೋ ಸೈನಿಕರು ಕೂಡ ತಮ್ಮ ಜೀವ ಕೊಟ್ಟು ದೇಶವನ್ನು ಕಾಪಾಡ್ಲಿಕ್ಕೆ ಇರ್ತಾರ. ಯಾರ್ದೋ ಜೀವ ಉಳಿಸೋದು ಗುರಿಯಾಗಿರುತ್ತೆ ತಾನೆ. ಕರೆಕ್ಟ್. ಬಟ್ ತಮ್ಮ ಜೀವ ಕೊಡ್ಲಿಕ್ಕೂ ತಯಾರಿರ್ತಾರೆ, ಅದು ಮುಖ್ಯ. ಎಸ್. ಸೊ ಬರೀ ಅವ್ರ ಜೀವ ಕೊಡ್ಲಿಕ್ಕೆ ತಯಾರಿರ್ತಾರೆ ಅನ್ನೋದು ತಪ್ಪಾಗ್ತದೆ. ಸೊ ಭಾರತ ಸೇನೆಯಲ್ಲಿರೋ ಸೈನಿಕರು ಕೂಡ ತಮ್ಮ ಜೀವನ ಕೊಡ್ಲಿಕ್ಕೆ ತಯಾರಿದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ಮತ್ತೆ ನಿಮ್ಮ ಪ್ಯಾನಲಿಸ್ಟ್ ಹೇಳ್ತಿದ್ರು ಈ ಗವರ್ಮೆಂಟ್ ಏನ್ ಮಾಡಿದೆ ಈ ಅಟ್ಯಾಕ್ ಆದ್ಮೇಲೆ ಅಂತ. ನೀವೊಂದ್ 2 ನಿಮಿಷ ಟೈಮ್ ಕೊಟ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇದುವರೆಗೂ ಏನಾಗಿತ್ತು, ಒಂದು ಆರ್ಮಿ ಕಮಾಂಡೋ ಸ್ಟ್ರೈಕ್ ಮಾಡಿದ್ವಿ ಅಥವಾ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಅದರಲ್ಲಿ ಕೆಲವೇ ಮಂದಿ ಟೆರರಿಸ್ಟ್ ನಾವು ಕಿಲ್ ಮಾಡ್ಲಿಕ್ಕೆ ಆಯ್ತು. ಹೌದು. ದಟ್ ಡಿಡ್ ನಾಟ್ ಎಫೆಕ್ಟ್ ದ ಪಾಕಿಸ್ತಾನಿ ಸೈಕಿ. ಬಟ್ ಈ ನೆನ್ನೆ ತಗೊಂಡಿರೋ ಆಕ್ಷನ್ ಏನಿದೆ, ಏನು ಇಂಡಸ್ ವಾಟರ್ ವ್ಯಾಲಿದು ಸಸ್ಪೆನ್ಷನ್ ಆಗಿದೆ, ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಆಗಿದೆ,
that is a body blow to the Pakistani establishment. ಓಕೆ. ಆ ಸಸ್ಪೆನ್ಷನ್ ಏನಾದರೂ ಟರ್ಮಿನೇಷನ್ ಮಾಡಿದ್ರೆ ನಾವು ಅಂಡರ್ ಆರ್ಟಿಕಲ್ 5 ಆಫ್ ದ ವಿಯೆನಾ ಕನ್ವೆನ್ಷನ್, ಅವಾಗ ಪಾಕಿಸ್ತಾನ್ ಇಸ್ ನಾಟ್ ಫಾರ್ ಅವೇ ಫ್ರಮ್ ಬಿಕಮಿಂಗ್ ಅ ಡೆಸರ್ಟ್, ಅಂಡ್ ದ ವಾಟರ್ ಆಫ್ ಚೀನಬ್ ಅಂಡ್ ಝೀಲಂ ದಟ್ ವಿ ಕ್ಯಾನ್ ಪಾಸ್ ಥ್ರೂ ಪಂಜಾಬ್ ಅಂಡ್ ರಾಜಸ್ಥಾನ್ will make Rajasthan greener and the water table of Punjab go up, thereby solving our North Indian water crisis. ಓಕೆ ಓಕೆ. ಸೊ ಜನಕ್ಕೆ ಅರ್ಥ ಆಗಲ್ಲ, ಜನಕ್ಕೆ ಬೇಕಾಗಿರೋದು ಒಂದು ಆಕ್ಷನ್ ಮೂವಿ. ಹೌದು ಹೌದು. ನಾವು ತಿರ್ಗಾ ಹೋಗಿ ನಿನ್ನೆ ಆಗಿದ್ದ ಅಟ್ಯಾಕ್, ಮೊನ್ನೆ ಆಗಿದ್ದ ಅಟ್ಯಾಕ್, ಇವತ್ತು ಯಾಕೆ ನುಗ್ಗಿಲ್ಲ, ನಾವು ಯಾಕೆ 4 ಜನನ್ ಕೊಂದಿಲ್ಲ, 5 ಜನನ್ ಕೊಂದಿಲ್ಲ, ಇದು ರಕ್ತ ಬೀಜಾಸುರ ಅಂತಿದ್ರು. ಒಂದ್ ರಕ್ತ ಬಿದ್ರು 1000 ಜನ ಹುಟ್ಟೋರಂತೆ. ನಾವು 4 ಜನನ್ ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಹಿಂದೆ ಇರೋ ಬೆಂಬಲ ನಾವು ಮುರಿಬೇಕು. ಅದ್ ಮುರಿಬೇಕು ಅಂದ್ರೆ ಈಗ ತಗೊಂಡಿರೋ ಸರ್ಕಾರದ ನೀತಿ ತುಂಬಾ ಒಳ್ಳೆ ನೀತಿ. ಪ್ರಾಬಬ್ಲಿ ದ ಹಾರ್ಡೆಸ್ಟ್ ಬ್ಲೋ ಟು ಪಾಕಿಸ್ತಾನ್ ಹ್ಯಾಸ್ ಕಮ್ ಎಸ್ಟರ್ಡೇ. ಆ ಸಸ್ಪೆನ್ಷನ್ ಅನ್ನಿರೋದು ಟರ್ಮಿನೇಷನ್ ಆಗ್ಬೇಕು. ಇಟ್ ಶುಡ್ ನಾಟ್ ಬಿ ರಿವೋಕ್. ಓಕೆ. ಅದನ್ನ ಆದ್ರೆ ಪಾಕಿಸ್ತಾನದ ಸೈಕೆ ಹೇಳ್ತಾ ಇದ್ದೀರಿ ನೀವು. ಹಿಂದೊಂದ್ಸಲ ನ್ಯೂಕ್ಲಿಯರ್ ಟೆಸ್ಟ್ ಆದಾಗ ಪಾಕಿಸ್ತಾನ, ಐ ಡೋಂಟ್ ರಿಮೆಂಬರ್ ಹೂ ಸೆಡ್ ಇಟ್, ಹುಲ್ ತಿಂದಾದ್ರೂ ಮಲ್ಕತೀವಿ ಬಟ್ ಭಾರತದ ಕಡೆ ಒಂದು ಗುಂಡ ಬುಟ್ಟೋ, ಎಸ್, ಹುಲ್ಲು ತಿಂದಾದ್ರೂ ಮಲ್ಕತೀವಿ ನಾವು, ಬಟ್ ಭಾರತದ ಕಡೆ ಒಂದು ಗುಂಡ ಹಾರಿಸಿ ಸಾಯ್ತೀವಿ ಅಂತ. ವೆನ್ ದಟ್ ಈಸ್ ದ ಸೈಕಿ, ಗೊತ್ತಿಲ್ಲ. ಇಂಡಸ್ ವ್ಯಾಲಿ ಟ್ರೀಟಿನ ಸಸ್ಪೆಂಡ್ ಮಾಡೋದು, ಟರ್ಮಿನೇಟ್ ಮಾಡೋದು, ಅದರದ ಪರಿಣಾಮ ಎಷ್ಟರ ಮಟ್ಟಿಗೆ ಆಗತ್ತೆ ಗೊತ್ತಿಲ್ಲ. ದಟ್ ಈಸ್ ಅ ಡೆತ್ ಕಲ್ಟ್. ಸಾಯ್ಬೇಕು ಅಂತಾನೆ ತಯಾರಾಗಿರೋರ ಕಲ್ಟ್. ಈ ಇಂಡಸ್ ವ್ಯಾಲಿ ಟ್ರೀಟಿ ಟರ್ಮಿನೇಟ್ ಮಾಡಿ ಈ ನದಿ ಹರಿವಿನ ನಿಲ್ಲಿಸೋದ್ರಿಂದ ನೋಡಿ, 24% ಆಫ್ ಪಾಕಿಸ್ತಾನ್ GDP ಕಮ್ಸ್ ಫ್ರಮ್ ದಿಸ್ ವಾಟರ್ ರಿಸೋರ್ಸಸ್. ದಟ್ ಈಸ್ 90% ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾಸ್ ಅಗ್ರಿಕಲ್ಚರ್ ಡಿಪೆಂಡ್ಸ್ ಅಪಾನ್ ಈ 6 ನದಿಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದರ ಜೊತೆಗೆ ಅಜಿತ್, ಪರ್ ಡೇ 182 ಗ್ಯಾಲನ್ ಅಷ್ಟು ವಾಟರು ಆ ಅಗ್ರಿಮೆಂಟ್ ಪ್ರಕಾರ 180 ಕಡಿಮೆ ಆಯ್ತ್ರಿ. ಒಂದು ಗ್ಯಾಲನ್ ಅಂದ್ರೆ ಎಷ್ಟು ಮಹಾನ್ ಅಲ್ಲ, ಗ್ಯಾಲನ್ ಟ್ಯೂಬಿಕ್ ಟಮ್ಸ್ ಸಮಥಿಂಗ್ ಲೈಕ್ ದಟ್, ಅದು ಡೈಲಿ ಹೋಗೋದು. ಅಂದ್ರೆ ಒಂದು ವರ್ಷಕ್ಕೆ ಶೇರ್ ಆಗ್ತಾ ಇರೋದು 99 TMC ಅಷ್ಟು ವಾಟರ್. ಬೇಸಿಕಲಿ ನೀವು KRS ಹೋಲಿಕೆ ಮಾಡಬೇಕು ಅಂದ್ರೆ KRS ಫಿಲ್ ಆದಾಗ 49 TMC ಆಗಿದ್ರೆ ಅದರ ಡಬಲ್ ಆಲ್ಮೋಸ್ಟ್. ಸೊ ಒಂದು KRS ನಲ್ಲಿ 2 ರಾಜ್ಯಗಳಿಗೆ ನೀರು ಹಂಚಿಕೆ ಆಗ್ತಾ ಇದೆ. ಅದರ ಡಬಲ್ ಅಷ್ಟು ನೀರ್ ಮೇಲೆ ಪಾಕಿಸ್ತಾನ ಡಿಪೆಂಡ್ ಆಗಿದೆ ಇವತ್ತು. ಅಂದ್ರೆ 90% ಓವರ್ ಆಲ್ ಅಗ್ರಿಕಲ್ಚರ್. ಸೊ ನೀವು ಅದನ್ನಲ್ಲಿ ನಿಲ್ಲಿಸಿದಾಗ ಅವ್ರು ಹೇಳ್ದಂಗೆ ಕಮಾಂಡರು, ಅಲ್ಲಿನ ಒಂದು ಎಂಟೈರ್ ಎಕನಾಮಿಕ್ ಆಕ್ಟಿವಿಟಿ ಸ್ಟಾಪ್ ಆಗುತ್ತೆ. ಸಿ ದಿಸ್ ಇಸ್ ದ ಬಿಗ್ಗೆಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಈ ಸಲ ನರೇಂದ್ರ ಮೋದಿ ಅವರು ಕೊಟ್ಟಿರೋದು. ನೀವು ಆಗ್ಲೇ ಕೇಳಿದ್ರೆ 56 ಇಂಚ್ ಏನ್ ಮಾಡಿದ್ದಾರೆ ಅಂತ ಹೇಳಿ. See, this is the biggest surgical strike. ಅವ್ರು ಹೇಳಿದಂಗೆ ಆಕ್ಷನ್ ನೀಡೆಡ್. ನಮ್ಮ ಪಾಕಿಸ್ತಾನ ಕಾಶ್ಮೀರದಲ್ಲಿ ಇವತ್ತಿನ ಸ್ಲೀಪರ್ ಸೆಲ್ಗಳು ಇರ್ತಕ್ಕಂಥ, ಟ್ರೈನಿಂಗ್ ಕ್ಯಾಂಪ್ಗಳು ಇರ್ತಕ್ಕಂಥ, ಯಾವತ್ತಿದ್ರು ಕೂಡ ನಮ್ಮ ಸಮಸ್ಯೆನ ಅವ್ರು ಅಲ್ಲಿಂದ ಕಳಿಸ್ತಕ್ಕಂಥ. That's the time has come now ಅಂತ ಹೇಳ್ತಾ ಇದ್ದೀನಿ. Don't do politics in this. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಹಿಂದೂಗಳು ತೋರಿಸಿದ್ರಲ್ಲ ಅದಕ್ಕೆ ನೇರ ಜವಾಬ್ದಾರಿ ನೀವನ್ನ ಮಾತು ಹೇಳ್ತಾ ಇದ್ದೀನಿ. ನಿಮ್ಮ ಮಾತಿಗೆ ಉತ್ತರ ತಗೊಳ್ತೀನಿ. ಫರ್ದರ್ ಕೇಳಿಸ್ಕೊಳ್ಳಿ ಆಯ್ತಲ್ಲ. ಅವ್ರಾಗ್ಲೇ ಇನ್ನೊಂದು ಪಾಯಿಂಟ್ ಹೇಳಿದ್ರು. ಆ ಒಂದು ಮರದ ಎಕ್ಸಾಂಪಲ್ ಕೊಟ್ಬಿಟ್ಟು ಒಳಗಿನ ಶತ್ರುಗಳೇ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ. ನೀವು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ ಹಿಂದೂಗಳು ಅಂತೆಲ್ಲಾನು, ನನ್ನ ದೇಶ ನನ್ನ ಭಾರತ ಅಂತೆಲ್ಲಾನು. ಕಾಂಗ್ರೆಸ್ನವ್ರು ಇವತ್ತಿನಿಂದ ಅಲ್ಲ, ಅವರ ಹಳೆಯ ಹೇಳಿಕೆಗಳನ್ನು ತಗೊಂಬನ್ನಿ, ಇನ್ಕ್ಲೂಡಿಂಗ್ ಇವತ್ತು ರಾಬರ್ಟ್ ವಾದ್ರಾ ಅದು ಬೇರೆದೆಲ್ಲ ಹೇಳ್ಕೊಂಬಂದ್ರೆ ನಿಮಗೆ. ರೀಸೆಂಟ್ ಆಗಿ ಇದೇ ರಾಣಾ ಎಕ್ಸ್ಟ್ರಾಡೇಟ್ ಆಗಿ ಇಂಡಿಯಾಗೆ ಕರ್ಕೊಂಡ್ ಬಂದಾಗ ಇದೇ ಕಾಂಗ್ರೆಸ್ಸಿನ ನಾಯಕ ಉಜಿತ್ ಪಟೇಲ್ ಅಂತ ಹೇಳಿ ಏನ್ ಹೇಳಿದ್ರು? ಕ್ಲೀನ್ ಚಿಟ್ ಕೊಟ್ಬಿಟ್ರು. ಆಲ್ರೆಡಿ 2011 ರಾಣಾನ ಹಿಡ್ಕೊಂಡ್ಬಂದು ಇನ್ವೆಸ್ಟಿಗೇಟ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟು ಅಮೆರಿಕ ಕಳಿಸಾಗೋಯ್ತು, ಮತ್ತೇನು ಕರ್ಕೊಂಡ್ಬಂದ್ರು ಅಂತ ಹೇಳಿದ್ರು. ತಿರ್ಗಾ ಅಫ್ಜಲ್ ಗುರು ಪರವಾಗಿ ರಾತ್ರೋರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ ವಹಿಸಿದವ್ರು ಯಾರು? ಪಾಕಿಸ್ತಾನಿ ಆಗ್ಬೋದು, ಅಫ್ಘಾನಿಸ್ತಾನಿ ಆಗ್ಬೋದು, ಯಾರಾದ್ರೂ ಆಗ್ಬೋದು. ಇವ್ರ ಹೇಳಿಕೆಗಳಿದೆ ಗೊತ್ತಾ, ಅವ್ರ ಪರವಾಗಿ ನಿಲ್ಲೋದು. ಅದನ್ನ ನಿಲ್ಸಿದ್ರೆ ಮಾತ್ರ ಇವ್ರ ಆತ್ಮವಿಶ್ವಾಸ ಕಡಿಮೆ ಆಗೋದು. ಇವ್ರು ಒಳಗಿದ್ಕೊಂಡೆ ಅವ್ರ ಪರವಾಗಿ ನಿಲ್ಕೊಂಡಾಗ್ಲೇ ಅವ್ರು ಜಾಸ್ತಿ ಮಾಡೋದು. ಇವ್ರಿಗೆ ಏನಿದೆ ನೈತಿಕತೆ ಇವತ್ತು ನಮ್ಮ ದೇಶದ ಒಳಗಡೆ ನಡೀತಿರೋ ಬಗ್ಗೆ ಮಾತಾಡೋದಕ್ಕೆ ಏನ್ ಉತ್ತರ ಕೊಡ್ತಾರೆ ಇವರು? ದೇಶ ಅಧಿಕಾರ ನಡೆಸ್ತಕ್ಕಂಥವ್ರಿಗೆ ಏನ್ ಮಾತಾಡಿದ್ರೆ ಮಾತನ್ನ ಬೆಂಬಲಿಸ್ತೀನಿ. ದೇಶ ಆಳುವಂಥವ್ರು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಅವರು ಒಂದ್ ನಿಮಿಷ ಇರ್ರಿ ನಾಗರಾಜ್ ಯಾದವ್, ಯು ಆರ್ ರೈಟ್. ದೇಶ ನಡೆಸುವಂಥವ್ರು ಯಾರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಸ್ಟರ್ನ್ ಆ್ಯಕ್ಷನ್, ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಅದರ ಅರ್ಥ
ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಕೊಂಡು ಉಳಿದವ್ರು ಇರಬೇಕು ಅಂತಾನೂ ಅಲ್ಲ. ಅದಲ್ವೇ ಅಲ್ಲ. I agree with that ಇನ್ನೊಂದು also. ಪ್ರಶ್ನೆ. No, I agree. See, ಒಂದು what ನಿಮಿಷ, has been ಸರ್, suggested ಇನ್ನೊಂದು is ಪ್ರಶ್ನೆ correct. ಉತ್ತರ ಕೊಡಿ ಆದ್ರೆ ಹಾಗೆ. ಒಂದು ನಿಮಿಷ, ಕೇಳಿ. ಒಂದು ನಿಮಿಷ. ನೀವು ಅದೇ ಅದೇ ಕೇಳಿಸ್ಕೊಳ್ಳಿ, just- ಕೇಳಿಸ್ಕೊಳ್ಳಿ, just- ಕೇಳಿಸ್ಕೊಳ್ಳಿ. ಒಂದೇ ಸೆ- ಕೇಳಿಸ್ಕೊಳ್ಳಿ. ಸರ್, ಇವ್ರು- 10 seconds. ಒಂದು ನಿಮಿಷ, 10 seconds. ಅವ್ರ ಪ್ರಶ್ನೆ ಅದೇ. ಒಬ್ರೊಬ್ರು ಪ್ಲೀಸ್. ಇವ್ರು ನಾನು ನಮ್ಮ ಮೋಹನ್, ಪ್ರಶ್ನೆ ನಾನು ಮಾಡ್ತಾ ಇರೋದು ಪ್ರಶ್ನೆ ಇವತ್ತು. ಕೇಳ್ಕೊಳ್ಳಿ. ನಾನು ಇವ್ರು ನಮ್ಮ ಮೂಲದ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇರೋದು. ನೀವು ಹಿಂದೂಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು ನೀವು ಇವತ್ತು ಹೇಳಿ ನನಗೆ ಹಿಂದೂ ಅಂತೇಳಿ ಹೊಡಿತಾ ಇದ್ರಲ್ಲ, ನೀವು ಯಾವ ನೈತಿಕತೆಗಳು ಅಧಿಕಾರದಲ್ಲಿ ಇದ್ದೀರಿ? ಕೇಳಿಸ್ಕೊಳ್ಳಿ. You have failed to protect Hindu in this country. ಅಜಯ್, You have failed to protect this country. ಇವ್ರು- ಈ ದೇಶದಲ್ಲಿ ನಾಗರಿಕರನ್ನ ಇವ್ರು ರಕ್ಷಣೆ ಮಾಡಕ್ಕೆ ನಮ್ಮ ಬಗ್ಗೆ- ಬೇಕಾಗಿದ್ರಿ. You have to take the moral ಅಜಯ್, responsibility. ಇವರು ನಮ್ಮ ಬಗ್ಗೆ ಎಷ್ಟು ಮಾತಾಡ್ತಾರಲ್ಲ, ಹಿಂದೂಗಳಿಗೆ ಏನ್ ಮಾಡಿದ್ರಿ ಅಂತ. ಇವ್ರ ಅಧಿಕಾರದಲ್ಲಿ ಇದೇ ಮುಂಬೈ ಟೆರರ್ ಅಟ್ಯಾಕ್ ಆದಾಗ ಅರೆ, again ಇವ್ರು going ಯಾಕೆ back. ವಾಪಸ್ಸು Sir, ಇದೇ ಇಂಡಸ್ಟ್ರಿ sir, ಇದ್ರಲ್ಲೇ ಮಾಡಲಿಲ್ಲ? ಸರ್ ಇವರು. ಸರ್ಜಿಕಲ್ ಸ್ಟ್ರೈಕ್ Sir, ಮಾಡಲಿಲ್ಲ? 11 ವರ್ಷಗಳಾಯ್ತು. Sir, ಯಾಕೆ ಮಾಡಲಿಲ್ಲ ರೀ? ನಾಗರಾಜ್ ಯಾದವ್ ಹೇಳಿದ್ದು ನಾಗರಾಜ್ ಯಾದವ್ ಹೇಳಿದ್ದು ನೀವು ಹಿಂದೂ ಅಂತ ಹೇಳಿ ಓಟ್ ತಗೊಂಡಿದ್ರಿ, ಅವ್ರು ಹಿಂದೂ ಅಂತ ಹೇಳಿ ಓಟ್ ತಗೊಂಡ್ರ? ಅವ್ರು ಭಾರತ ಅಂತ ತಗೊಂಡ್ವಿ. ಭಾರತ ಅಂತ ಹೇಳಿ ಓಟ್ ತಗೊಂಡಿದ್ದಾರೆ, ಭಾರತೀಯರು ಸತ್ತಿದಾರಪ್ಪ ಅವ್ರ ಕಾಲದಲ್ಲಿ. ಸೊ ಎಸ್ ಪ್ರಶಾಂತ್, ಅಲ್ಲ. ನೇಚರ್ ಆಫ್ ದ ಎನಿಮಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳದ ಹೊರತು ಇದು ಗೆಲ್ಲುವ ಯುದ್ಧ ಅಲ್ಲ. ಅದೇ ನನಗನ್ಸುತ್ತೆ ನೋಡಿ, ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ದಾಳಿ ನಡೆದಾಗ ನಾವು ಸುಮಾರು 20 ವರ್ಷಗಳ ಕಾಲ, ನನಗನ್ಸುತ್ತೆ 1989-90ರಿಂದ ಆರಂಭವಾದ ನಂತರ 2014-15ರವರೆಗೆ ನಮ್ಮ ಸ್ಟ್ಯಾಂಡ್ ಒಂದು ರೀತಿ ಅಂತಾರಾಷ್ಟ್ರೀಯ ಕಮ್ಯುನಿಟಿಗಳ ಎದುರುಗಡೆ ಹೋಗೋದು, ಗೋಗರೆಯೋದು, ಪಾಕಿಸ್ತಾನಕ್ಕೆ ಏನಾದರೂ ಬುದ್ಧಿ ಹೇಳಿ ಅಂತಕ್ಕಂಥದ್ದು. ಆ 25 ವರ್ಷಗಳಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೈನನ್ನು ನಮ್ಮ ಸರ್ಕಾರ, ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೂ ಕೂಡ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಕಂದಹಾರ್ ಪ್ರಕರಣ ಇರ್ಬೋದು, ಪಾರ್ಲಿಮೆಂಟ್ ಅಟ್ಯಾಕ್ ಇರ್ಬೋದು. 2008ರಲ್ಲಿ ಮುಂಬೈ ದಾಳಿಯಂಥ ಒಂದು ದಾಳಿ ನಡೆದ ನಂತರ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೊಡಲಿಲ್ಲ. 2016ರಲ್ಲಿ ನಾವು ಮೊದಲ ಬಾರಿ ಒಂದು ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ವಿ. ಅದಾದಮೇಲೆ ಬಾಲಾಕೋಟ್ ಏರ್ ಸ್ಟ್ರೈಕನ್ನು ಮಾಡಿದ್ವಿ. ಬಟ್ ಅದು ಸಾಕಾಗಲ್ಲ, ಪಾಕಿಸ್ತಾನ ಇದರಿಂದ ಬುದ್ಧಿ ಕಲಿಯಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. ಇದಕ್ಕೆ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳು ಕೂಡ ಕಾರಣ. ಅಲ್ಲಿ ಬಂದಿರತಕ್ಕಂಥ ಈಗೇನು ಜನರಲ್ ಮುನೀರ್ ಇದ್ದಾರೆ, ಅವರು ಮಾತನಾಡಿರ್ತಕ್ಕಂಥ ಮಾತುಗಳನ್ನು ಗಮನಿಸಿದ್ರೆ ಹಿ ವಿಲ್ ಬಿ ದೇರ್ ಟಿಲ್ 2027. ಮೊದಲು ಪಾಕಿಸ್ತಾನದ ಆರ್ಮಿ ಚೀಫ್ನ ಅಧಿಕಾರಾವಧಿ 3 ವರ್ಷ ಇತ್ತು, ಈಗ 5 ವರ್ಷ ಇದೆ. ಅಲ್ಲಿನ ಬಲೂಚಿಸ್ತಾನದ ಘಟನೆ ನಂತರ ಈ ದಾಳಿ ನಡೆದಿರ್ತಕ್ಕಂಥದ್ದು ನೋಡಿದರೆ ಆಮೇಲೆ ನನಗನ್ಸುತ್ತೆ ದಿಸ್ ಈಸ್ ಅ ಅಪ್ರಾಪ್ರಿಯೇಟ್ ಟೈಮ್ ಫಾರ್ ಇಂಡಿಯಾ ಆಲ್ಸೋ ಟು ಸ್ಟ್ರೈಕ್ ಬ್ಯಾಕ್. ಸ್ಟ್ರೈಕ್ ಬ್ಯಾಕ್ ಅಂದ ತಕ್ಷಣ ನಾವು ಏನೋ ಯುದ್ಧೋನ್ಮಾದದ ಸ್ಥಿತಿಯಲ್ಲಿದ್ದೀವಿ, ನಾವೇನೋ ನಾಳೆ ಬೆಳಗ್ಗೆ ಹೋಗಿ ಹಾರಾಟ ಮಾಡ್ತೀವಿ ಅಂತಕ್ಕಂಥದ್ದಲ್ಲ. ರೈಟ್ ಫ್ರಮ್ ಈಗೇನು ಸಿಂಧೂ ನದಿಯ ನೀರು ಹಂಚಿಕೆಯ ಇದನ್ನು ನಾವು ಸಸ್ಪೆಂಡ್ ಮಾಡಿದ್ದೀವಿ, ಅಲ್ಲಿಂದ ಹಿಡಿದು ಮಿಲಿಟರಿ ಆಪ್ಷನ್ಸ್ವರೆಗೆ ಇಂಡಿಯಾ ಶುಡ್ ಎಕ್ಸ್ಪ್ಲೋರ್ ದ ಆಪ್ಷನ್. ಯಾಕಂದರೆ ಭಾಳ ದೊಡ್ಡ ಅಪಾರ್ಚುನ್ ಟೈಮ್ ನನಗನ್ಸ್ತಕ್ಕಂಥದ್ದು. ಅಮೇರಿಕಾ ಇಸ್ ಇನ್ ಅ ವೀಕರ್ ಪೊಸಿಷನ್. ಅಮೇರಿಕಾಕ್ಕೀಗ ಪಾಕಿಸ್ತಾನ ಒಂದು ಸ್ಟ್ರಾಟಜಿಕ್ ಆಪ್ಷನ್ ಅಂತ ಅನಿಸ್ತಾ ಇದೆಯಾ ಅಂತಕ್ಕಂಥದ್ದು. ಅದು ಡೊನಾಲ್ಡ್ ಟ್ರಂಪ್ ಇಸ್ ನಾಟ್ ಮಚ್ ಇನ್ ಏನೋ ಪಾಕಿಸ್ತಾನ ಸ್ಟ್ರಾಟಜಿಕ್ ಪೊಸಿಷನ್ನಲ್ಲಿದೆ ಅಂತಕ್ಕಂಥ. ಯಾಕಂದರೆ ಅಮೇರಿಕಾ ರಷ್ಯಾ ನಡುವೆ ಮೈತ್ರಿ ಆಗ್ತಾ ಇದೆ, ಅಫ್ಘಾನಿಸ್ತಾನದಿಂದ ಅಮೇರಿಕನ್ ಫೋರ್ಸಸ್ಗಳು ಪುಲ್ ಔಟ್ ಮಾಡಿವೆ. ಆ ಕಾರಣದಿಂದ ಪಾಕಿಸ್ತಾನ ಏನು ಮೊದಲು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಒಂದು ಏನು ಸ್ಟ್ಯಾಂಡ್ ಪಾಯಿಂಟ್ ಇತ್ತು, ಅದಿದ್ದಂತಿಲ್ಲ. ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ಭಾರತಕ್ಕೆ ಇದೊಂದು ಅಪಾರ್ಚುನ್ ಟೈಮ್. ಹೀಗಾಗಿ ಇದು ಇಲ್ಲಪ್ಪ ಈಗ ಜನ ಹೇಳ್ತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಸಾಕಾಗಲ್ಲ. ಅದಕ್ಕಿಂತ ಮುಂದೆ ಹೋಗಿ ನಾವೇನು ಮಾಡ್ತೀವ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶದ ಜನ ಕಾತರದಿಂದ ನಿರೀಕ್ಷೆ ಮಾಡ್ತಿದ್ದಾರೆ. ಹೇಗಿರಬಹುದು ಅನ್ಸುತ್ತೆ ವಿಂಗ್ ಕಮಾಂಡರ್ ರಾಜೀವ್, ಭಾರತದ ಪ್ರತಿಕ್ರಿಯೆ, ಮಿಲಿಟರಿ ಪ್ರತಿಕ್ರಿಯೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮಿಲಿಟರಿ ಪ್ರತಿಕ್ರಿಯೆ ಮಾಡಲಿಕ್ಕೆ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಅನುಕೂಲವಾಗಿದೆ. ಅಮೆರಿಕ ಬಗ್ಗೆ ಅವ್ರು ಹೇಳಿದ್ರು, ಅಮೆರಿಕ ಮತ್ತೆ ಚೀನಾ ನಡುವೆ ಇರುವ ಟ್ರೇಡ್ ಯುದ್ಧದಿಂದ ಚೀನಾ ಕೂಡ ಮುಂದೆ ಬರಲ್ಲ. ಸೊ ಪಾಕಿಸ್ತಾನಕ್ಕೆ ಬೆಂಬಲ ಇದ್ದಿದ್ದು ಚೀನಾ ಅಥವಾ ಅಮೆರಿಕ ಇಂದ. ಹೌದು, ಆ 2 ಭುಜಗಳು ಈಗ ಕೆಲ್ಸಕ್ಕೆ ಬರಲ್ಲ. ಸೊ ಏನೇ ಒಂದು ನಾವು ತಯಾರಿ ಮಾಡಿದ್ರು ಈಗ ಪ್ರಸ್ತುತ ಒಳ್ಳೆ ಟೈಮ್ ನಮಗೆ. ಇಫ್ ವಿ ವಾಂಟ್ ಟು ಟೇಕ್ ಆಕ್ಷನ್ಸ್ ವಿ ಕ್ಯಾನ್ ಟೇಕ್ ಇಟ್. ದೋಸ್ ಆಕ್ಷನ್ಸ್ ಕೆನಾಟ್ ಬಿ ಡಿಸ್ಕಸ್ಡ್ ಆನ್ ದ ಏರ್. There are better people than us, more informed people than us who are looking into it. They will take appropriate actions and I hope they will. And we have a right political leadership ಅಂತ ಅನ್ಸುತ್ತಾ? As of now, yes. Because ಹಿಂದೆ ನಮಗೆ 25 ವರ್ಷದಿಂದ ಏನು ಪ್ರಶಾಂತ್ ಅವರು ಹೇಳಿದ್ರು, we were submissive. ಒಂದು ಸಾಫ್ಟ್ ಅಪ್ರೋಚ್ ಅಬ್ಯೂಸ್ ಮಾಡ್ತಿದ್ವಿ.
ಹಳೆ ಒಂದು 10 ವರ್ಷದಿಂದ ನಾವು ಒಂದು ಹಾರ್ಡ್ ಲೈನ್ ತಗೊಳಕ್ ಪ್ರಯತ್ನ ಮಾಡ್ತಿದೀವಿ. ಆ ಹಾರ್ಡ್ ಲೈನ್ ಸಾಕ್ ಅನ್ಸ್ತಿಲ್ಲ, ಇನ್ನೂ ಹಾರ್ಡರ್ ಅಪ್ರೋಚ್ ಪ್ರಯತ್ನ ಮಾಡಿ ತಗೋಬಹುದು ಈ ಸಲ. ಅಂದ್ರೆ ವಿ ಹ್ಯಾವ್ ದ ಟೂಲ್ಸ್, ವೆದರ್ ವಿ ಹ್ಯಾವ್ ದ ವಿಲ್ ಪವರ್ ಟು ಡೆಲಿವರ್ ಇಟ್, ಪ್ರಾಬ್ಲಿ ದ ನೆಕ್ಸ್ಟ್ 10 to 15 days or a month will tell us. ಮೋಹನ್ ವಿಶ್ವ, ನೋ ಡೌಟ್ ಇಂಟರ್ನಲ್ ಸೆಕ್ಯೂರಿಟಿ ಮೋದಿ ಅವಧಿಯಲ್ಲಿ ಸುಧಾರಿಸಿದೆ. ಸಂಖ್ಯೆಗಳದನ್ನು ಹೇಳ್ತವೆ. ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಕಾಶ್ಮೀರಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದು ಕಾಣಿಸ್ತಾ ಇದೆ. ನಕ್ಸಲ್ ಮೂಮೆಂಟ್ ಕೆಲವೇ ಜಿಲ್ಲೆಗಳಿಗೆ ಅಮಿತ್ ಶಾ ಹ್ಯಾಸ್ ಗಿವನ್ ಎ ಡೇಟ್ 2026 ಮಾರ್ಚ್ 31ನೇ ತಾರೀಕಿಗೆ ಭಾರತ ನಕ್ಸಲ್ ಮುಕ್ತ ಆಗಿರುತ್ತೆ ಅಂತ. ನೋ ಡೌಟ್. ಆದರೂ ಕೂಡ ಇಂಥ ಘಟನೆಗಳು ಕ್ಷಮತೆಯ ಮೇಲೆ ಪ್ರಶ್ನೆ ಎತ್ತುತ್ತವೆ. ಅಲ್ಲ ಅಜಿತ್, ಇಂಥ ಘಟನೆಗಳು ಆಗಬಾರ್ದು. ಅದು ಏನಕ್ಕೆ ರೀಸನ್ ಅನ್ನೋದು ಬಹುಶಃ ಒಂದು 2-3 ದಿವಸದಲ್ಲಿ ಗೊತ್ತಾಗ್ಬೋದು. ಏನು ಸಮಸ್ಯೆ ಆಯಿತು, ಏನು ಫೇಲ್ಯೂರ್ ಆಯಿತು ಅನ್ನೋದನ್ನು ಡೀಟೇಲ್ ಆಗಿ. ಆಲ್ರೆಡಿ ವೇರಿಯಸ್ ಆಯಾಮಗಳಲ್ಲಿ ಇವಾಗ ನೀವು ಹೇಳ್ದಂಗೆ ಹಮಾಸ್ ಅವರು ಬಂದಿರೋದಾಗ್ಬೋದು, ಟ್ರೈನ್ ಮಾಡಿರೋದಾಗ್ಬೋದು, ತಿರ್ಗಾ ಅಲ್ಲಿ ಇಂಟರ್ನಲ್ಲಿ ಸಪೋರ್ಟ್ ಅಲ್ಲ ನಾ ಹೇಳ್ತಿರೋದು. ಅದ್ರ ಬಗ್ಗೆ ಎಲ್ಲ ತನಿಖೆ ನಡೀತಾ ಇದೆ. ಅದಾದ ತಕ್ಷಣ ಗೊತ್ತಾಗುತ್ತೆ. ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ 2019 ಆರ್ಟಿಕಲ್ 370 ತೆಗೆದು ಆದ ಮೇಲೆ ಅಲ್ಲಿ ಏನೋ ರಕ್ತಪಾತ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನು ಸುಧಾರಿಸೋದಕ್ಕೋಸ್ಕರ ತುಂಬ ಒಂದು ಮಿಲಿಟರಿ ಏನು ಹೇಳ್ತಾರೆ ಅದಕ್ಕೆ ಡೆಪ್ಯುಟೇಷನ್ ಆಗಿತ್ತಲ್ಲಿ, ಫುಲ್ ಕಂಟ್ರೋಲಿಗೆ ಬಂದಿತ್ತು. 6 ವರ್ಷ ಆಗ್ತಾ ಬಂದಿತ್ತು. ಪ್ರವಾಸಿಗರ ಸಂಖ್ಯೆ ಕಳೆದ ವರ್ಷ 2025ರಲ್ಲಿ ಯಾರು ಓಮರ್ ಅಬ್ದುಲ್ಲಾನೆ ರೀಸೆಂಟಾಗಿ ನಿನ್ನೆ ಹೇಳಿರೋದು ಅವರು ಪ್ರೆಸ್ಸಲ್ಲಿ 2,30,00,000 ಹೈಯೆಸ್ಟ್ ಫಾರ್ ಎವರ್. ಅದ್ರ ಪ್ರೀವಿಯಸ್ ಇಯರ್ 2,10,00,000, ಅದ್ರ ಪ್ರೀವಿಯಸ್ ಇಯರ್ 1,80,00,000. ಈ ರೀತಿಯಾಗಿ ರಾಜೀವ್ ಆತ್ಮವಿಶ್ವಾಸ ಬರ್ತಾ ಇತ್ತು. ಆತ್ಮವಿಶ್ವಾಸದಿಂದನೇ ಜನಸಂಖ್ಯೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದಲ್ಲಿ. ಈ ನೀವು ಪ್ರಶ್ನೆ ಮಾಡಿದ್ದು ಯಾಕಾಯ್ತು, ನಮ್ಮಲ್ಲಿ ಏನಾದ್ರು ಕೊರತೆ ಇತ್ತ ಅಂತ ಹೇಳಿ. ಹೌದು ನೋಡಿ, ಒಂದು ಇಂಟೆಲಿಜೆನ್ಸ್ ಆಪರೇಷನ್, ಇದರಲ್ಲಿ ಇಂಟೆಲಿಜೆನ್ಸ್ ಕೊರತೆ ಇದೆ ಅಂತ ಕೆಲವೊಬ್ರು ಪ್ಯಾನಲಿಸ್ಟ್ ಹೇಳ್ತಿದ್ದಾರೆ. ಬಟ್ ಇಂಟೆಲಿಜೆನ್ಸ್ ಏನು ಅಂದ್ರೆ, ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ ನೋನ್ ನಾಟ್ ಫಾರ್ ದೇರ್ ಸಕ್ಸಸ್ ಬಟ್ ಫಾರ್ ದೇರ್ ಫೇಲ್ಯೂರ್ಸ್. ಓಕೆ, ದೊಡ್ಡ IDF ಇಷ್ಟು ದೊಡ್ಡ ಮೊಸಾದನ್ನ ಇಟ್ಕೊಂಡು ಹೆಂಗ್ರಿ ನಿಮ್ಮ ಮೇಲೆ ಹಮಾಸ್ ದಾಳಿ ಮಾಡ್ತು ಅಂತ ತಲೆ 100 ದಾಳಿಗಳನ್ನು ಅವರು ನಿಲ್ಲಿಸಬಹುದು, ಅದು ಚರ್ಚೆಗೆ ಬರಲ್ಲ. ಒಂದು ದಾಳಿ ಯಾವ್ದವ್ರು ನಿಲ್ಸಿಲ್ಲ ಅದು ಚರ್ಚೆ ಮಾಡ್ತೀವಿ ನಾವು. ಹೌದು. ಹಾಗಾಗಿ ಲೆಟ್ ಅಸ್ ನಾಟ್ ಪಾಯಿಂಟ್ ಫಿಂಗರ್ಸ್ ಅಟ್ ದ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅನ್ಲೆಸ್ ವಿ ನೋ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಕರೆಕ್ಟ್. ಟೂ ಅರ್ಲಿ ಟು ಟಾಕ್ ಅಬೌಟ್. ಮತ್ತೆ ಬರೋದ್ ಪ್ರಶ್ನೆ, ಇನ್ಫಿಲ್ಟ್ರೇಷನ್ ಹೇಗಾಯ್ತು, ನಮ್ಮ ಗಡಿಯ ರಕ್ಷಣೆ ಸರಿಯಾಗಿಲ್ವಾ ಅಂತ. ಈ ತರ ಮಾತಾಡೋರು ದೇ ಹ್ಯಾವ್ ನಾಟ್ ಸೀನ್ ದ ಟೆರೇನ್ ಆಫ್ ದಟ್ ಪ್ಲೇಸ್. ಇಲ್ಲಿ ನಾವು ಮಾತಾಡ್ತಿರೋದು ಬೆಂಗಳೂರು ಮೈಸೂರು ತರ ಫ್ಲಾಟ್ ಭೂಮಿ ಅಲ್ಲ. ದೀಸ್ ಆರ್ ಮೌಂಟನಸ್ ರೀಜನ್ಸ್ ಅಟ್ ಗುಡ್ ಆಲ್ಟಿಟ್ಯೂಡ್ಸ್ ವಿತ್ ಫಾರೆಸ್ಟ್ ಅಂಡ್ ರಿವರ್ಸ್ ಅಂಡ್ ವ್ಯಾಲೀಸ್. ಅದೇ ಪಂಜಾಬ್ನಲ್ಲಿ, ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ ಇನ್ಫಿಲ್ಟ್ರೇಟ್ ಮಾಡೋಕ್ಕಾಗಲ್ಲ ಅವ್ರಿಗೆ, ಕಷ್ಟ. ಯಾಕಂದ್ರೆ ಅಲ್ಲಿ ಗಡಿ ನಿರೀಕ್ಷಣೆ ಮಾಡೋದು ಸುಲಭ. ಇಲ್ಲಿ ಟೆರೇನ್ ಡಸ್ ನಾಟ್ ಅಲೌ ಅಸ್ ಟು ಡೂ ಫುಲ್ ಪ್ರೂಫ್ ಸೆಕ್ಯೂರಿಟಿ. ನೀವು ಏನೇ ಟೆಕ್ನಾಲಜಿ ಯೂಸ್ ಮಾಡಿ, ಏನೇ ಸರ್ವೇಲೆನ್ಸ್ ಯೂಸ್ ಮಾಡಿ, ಇನ್ಫಿಲ್ಟ್ರೇಷನ್ ಈಸ್ ಪಾಸಿಬಲ್. ಅಂಡ್ ದೀಸ್ ಅಟ್ಯಾಕ್ಸ್ ವಿಲ್ ಅಂಡ್ ಕಂಟಿನ್ಯೂ ಟು ಹ್ಯಾಪನ್. ಇದು ಮನಸ್ಸಿನಲ್ಲಿ ತಿಳ್ಕೋಬೇಕು ನಾವು. ಇದು ನಾವು ನಿಲ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದಕ್ಕೆ ಪ್ರತಿಕಾರ ಹೇಗ್ ಮಾಡ್ತೀವಿ ಅನ್ನೋದು ಮುಖ್ಯ. ಇದನ್ನ ನಾವು ಮೋದಿ ಅವರಲ್ಲ, ಇನ್ಯಾರೋ ಯೋಗಿ ಆದಿತ್ಯನಾಥ್ ಅವ್ರು ಬಂದ್ರು ಈ ತರ ಚಟುವಟಿಕೆಗಳು ಅವ್ರು ಮಾಡ್ತಾರೆ. 100 ಮಾಡದಲ್ಲಿ ನಾವು 99 ನಿಲ್ಸಿದ್ರು ಒಂದು ಥ್ರೂ ಆಗ್ತದೆ. We have to be one step ahead of the enemy ಅಷ್ಟೇ. ಸರ್, ಈಗ ಯಾವುದು TRF ಅಂತ ಔಟ್ಫಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳ್ತದೋ ಅವೆಲ್ಲವೂ ಟೆರರಿಸ್ಟ್ನ ಔಟ್ಫಿಟ್ಗಳನ್ನು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ನಾವು 1947 ಇವತ್ತವರೆಗೂ ನೋಡಿದ್ದೀವಿ, ನಮ್ಮ ಜನನ ಅವ್ರು ಬಲಿ ತಗೊಳ್ತಾನೆ ಇದ್ದಾರೆ. ನಾನು ಎಲ್ಲರ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ, ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಿಮ್ಗೊಂದು ಅಂಕಿಅಂಶಗಳನ್ನು ವೀಕ್ಷಕರು ಹೇಳಬೇಕು ಅಂತಂದರೆ 14 to 17ವರೆಗೂ ಕೂಡ ಜಮ್ಮು ಕಾಶ್ಮೀರಲ್ಲಿ ಭಾಳಷ್ಟು ಅಟ್ಯಾಕ್ಗಳಾಗ್ತದೆ. ವಿಚಾರಗಳು ಹೇಳ್ತೀನಿ ನೋಡಿ. terrorism related deaths in Jammu and Kashmir was increased between 14 and 17 ಎಷ್ಟಾಯ್ತಂದರೆ 42%. I will tell you, the security personnel deaths in Jammu Kashmir between 14 and 17 increased to 72%. Civilian deaths in Jammu Kashmir increased by 37%. Terrorist deaths in Jammu and Kashmir increased by 32%. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಂದ ಮಾತ್ರಕ್ಕೆ ಆಮೇಲೆ ಜಾಸ್ತಿ ಅಂದರೆ ಆಮೇಲೆ ಅದನ್ನು ತಡೆ ಇಡಲಿಕ್ಕೆ, ಅದನ್ನು ಸ್ಟಾಪ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ನಾವು ನಮ್ಮ ಡಿಫೆನ್ಸ್
ಫೋರ್ಸಸ್ ಅವರ ಪ್ರಾಣವನ್ನು ಚೆಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು, ನಾವು ಅವ್ರ ಜೊತೆ ನಿಂತ್ಕೋಬೇಕಾಗಿರೋ ಪರಿಸ್ಥಿತಿ. ಪಾಲಿಟಿಕ್ಸ್ ಇಯರ್ ವಿಚಾರ ಬಂದಿರತಕ್ಕಂಥ ಇಷ್ಟೇ. ಈಗ ಪಾಕಿಸ್ತಾನ್ ಇನ್ ಅ ವೀಕರ್ ಸೈಡ್. ಪಾಕಿಸ್ತಾನ್ ಇಸ್ ಎಂಟೈರ್ ಗ್ಲೋಬಲಿ ಇಟ್ಸ್ ಬಿನ್ ಐಸೋಲೇಟೆಡ್ ಕಂಟ್ರಿ. ಈಗ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಬಲೂಚಿಸ್ತಾನ್ ಬಗ್ಗೆ ಏನು ಮಾತಾಡ್ತಾ ಇದ್ದೀವೋ, ದೇ ಆರ್ ಆಲ್ಸೋ ಗೋಯಿಂಗ್ ಅಗೇನ್ಸ್ಟ್ ದ ಪಾಕಿಸ್ತಾನ್ ಗವರ್ಮೆಂಟ್. ಇಂಥ ಒಂದು ಸಿಚುವೇಷನಲ್ಲಿ ವಿ ಆರ್ ನಾಟ್ ಆರ್ಮಿ ಪೀಪಲ್ ಟು ಟೇಕ್ ಎ ಡಿಸಿಷನ್ ಸಚ್. ಅಪೇಕ್ಷೆ ಇರ್ತಕ್ಕಂಥದ್ದು ಅಂತಂದರೆ ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಇನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಟೇಕ್ ದ ಚಾಲೆಂಜಸ್ that we have to get out of this problem. Otherwise this country is paying a huge price for no reason, for no mistake of this country. ವಿಪಕ್ಷದಲ್ಲಿದ್ದಾಗಲೇ ಯಾಕೆ ನೆನಪಿಗೆ ಬರುತ್ತೆ? ಎಲ್ಲ ಟೈಮಲ್ಲಿ ಕೂಡ ಸರ್ 1947ರಿಂದ ಸತತವಾಗಿ ಅಧಿಕಾರದಲ್ಲಿದೆ. ಬಿಡಿ, ನಾನು ಇಂದಿರಾ ಗಾಂಧಿ ಸಮಯ ಹೇಳಲ್ಲ. ಎಕ್ಸೆಪ್ಟ್ 71 ಬಾಂಗ್ಲಾ ವಾರ್ ಒಂದು ಸ್ಟ್ರಾಟಜಿಕಲ್ ಆಗಿರ್ತಕ್ಕಂಥ ಭಾರತ ನಿರ್ಣಯ ತೆಗೆದುಕೊಳ್ತು ಅನ್ನೋದು ಬಿಟ್ಟರೆ ನಾವು 2014-15 ನಿಮ್ಗೊಂದು ಮಾತು ಹೇಳ್ತೀನಿ ಸರ್. 89ರಿಂದ ಸತತವಾಗಿ ದಾಳಿಗಳ ಮೇಲೆ ದಾಳಿಗಳನ್ನ ನೀವು ಬಹಳ ವಿಚಾರದಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು. ನಾವು ಬಾಂಗ್ಲಾದೇಶ ಸಹಾಯ ಮಾಡಿದ್ವಿ ಇಂದಿರಾ ಗಾಂಧಿ ಅವ್ರ ನೇತೃತ್ವದಲ್ಲಿ. ಇವತ್ತು ಅವರೇ ನಮ್ಮಿದ್ದೆ ಬಿದ್ದಿರೋದು ನೋಡಿದ್ವಿ. ನಮ್ಮ ಹಿಂದೂಗಳು ದೇವಸ್ಥಾನ ಏನು ಮಾಡೋದು ಇವೆಲ್ಲ ನೋಡಿ ನಾನು ಹೇಳ್ತೀನಿ ಗೊತ್ತಾ. ಯು ಕಾಂಟ್ ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್, ನಾನು ಬರ್ತೀನಿ, ವಾಟ್ ಐ ಆಮ್ ಸೇಯಿಂಗ್ ಬಾಂಗ್ಲಾದೇಶ ಆಲ್ಸೋ ಇಸ್ ಟೇಕನ್ ಆನ್ ಹಿಂದೂಸ್. That is all to be condemned very strongly, I am telling you. ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ತೀನಿ, ಮುಂದಕ್ಕೆ ಆಗಬಾರ್ದು ಅಂತಕ್ಕಂಥದ್ದು ನಾವೆಲ್ಲ ಒಂದು ಧ್ವನಿಯಲ್ಲಿ ಮಾತಾಡಬೇಕು. ಪ್ರತೀಕಾರ ತೀರಿಸ್ಕೋಬೇಕು, ಪ್ರತೀಕಾರನೂ ತೀರಿಸ್ಕೋಬೇಕು, ಅವರಿಗೆ ಪಾಠನೂ ಕಲಿಸಬೇಕು. ಕಾಶ್ಮೀರ ಯಾವಾಗಿಂದ ಇದೆ? ನಿಮ್ ಸರ್ಕಾರ ಎಷ್ಟು ವರ್ಷಗಳವರೆಗಿತ್ತು? ಸಮಯ ಪಿಒಕೆ ವಾಪಸ್ ತೆಗೆದುಕೊಳ್ಳೋದು ನೆನಪಿ. ಆ ದೃಷ್ಟಿಕೋನದಿಂದನೇ ಕೆಲಸ ಮಾಡ್ತೀವಿ. ಸಮಯ ಬರಬೇಕು, ಈಗ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ನಾನು ಇಂಟರ್ಫಿಯರ್ ಮಾಡಿದಾಗ ರಿಲೆವೆಂಟ್ ಕ್ವಶನ್ ಇದೆ ಅನ್ನೋದೊಂದು ದಯವಿಟ್ಟು ನಮ್ಮ ಬಾರ್ಡರ್ ಎಷ್ಟಿದೆ? 3323 ಕಿಲೋಮೀಟರ್ಸ್ ಬಾರ್ಡರ್ದಲ್ಲಿ 740 LOC ಪಕ್ಕದಲ್ಲಿ ಬರ್ತದೆ. 740 LOCಗಳು ಬರ್ತದೆ. ಅದರಲ್ಲಿ ಫೆನ್ಸಿಂಗ್ ಆಗಿರೋದಷ್ಟು ಕೇವಲ 600 ಫುಲ್ ಫೆನ್ಸಿಂಗ್ ಆಗಿದೆ. ಆಗಿಲ್ಲ ರೀ, ಡಾಕ್ಯುಮೆಂಟ್ ತಿಳ್ಕೋಬೇಕಾಗ್ತದೆ. ಥ್ಯಾಂಕ್ ಯು ನಾಗರಾಜ್ ಯಾದವ್. ನೀವು ಕೂಡ ಇದೆಲ್ಲ ಅರ್ಥ ಮಾಡಿ. ಧನ್ಯವಾದ. ವಿಂಗ್ ಕಮಾಂಡರ್ ರಾಜೀವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೋಹನ್ ವಿಶ್ವ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. 8 ನ್ಯೂಸ್ ಅವರ್ನಲ್ಲಿ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.